ಇವಾಗ ಮಾಹಿತಿ ತಗೊಳ್ಳಿ. ಇನ್ಚಾರ್ಜ್ ಯಾರು ಕೊಟ್ಟಿದ್ದಾರೆ ಇವತ್ತು ಅವರು ನಮಗೆ ಮತ್ತೆ ನಾವು ನಿಮ್ಗೆ ಕೇಳ್ತಾರ ಇವತ್ತು ಬಂದು ನಾವು ಹೇಳ್ತಿದ್ವಲ್ಲ ನಾಳೆ ಬನ್ನಿ ಮೇಡಮ್ ಬರ್ಬೇಕು. ನಾಳೆ ಎಲ್ಲ ಬರಕ್ಕಾಗಲ್ಲ ಸರ್. ಈ ಸೊತ್ತು ಮಾಡಕ್ಕಾಗಲ್ಲ. ಈಗ ಮೇಡಮ್ ಇಲ್ಲ ಅಂದ ತಕ್ಷಣ ಅವ್ರ ಕೆಲಸನ ಬೇರೆ ಯಾರು ಮಾಡಂಗಿಲ್ಲ ಅಂತ ರೂಲ್ಸ್ ಇದೆ. ಮೇಡಮೇ ಮಾಡ್ಬೇಕಾ? ಎಬ್ಬಿಟ್ಟು ಅವ್ತಾನೆ ಯಾವ್ದು? ಈಗ ಬೇರೆ ಈಗ ಬಂದ್ರೆ ಈಗ ಅವ್ರು ಒಂದು ವಾರ ಬರ್ಲಿಲ್ಲ. ಈಗ ಅವರು ಒಂದು ವಾರ ಬರ್ಲಿಲ್ಲ ಅವರು. ಬೇರೆ ಪಿಡಿಯೋ ಆಗ್ತಾರೆ. ನೀವು ಸೆಕ್ರೆಟರಿ ನಿಮ್ದೇನೋ ಇಲ್ಲ ನಮ್ದಿಲ್ಲ. ಈ ಸೊತ್ತು ಲ್ಯಾಗಿನ ಅವ್ರದೇ ಇರೋದು. ಇಷ್ಟು ನಾವು ಕೊಡಕ್ಕಾಗ್ತದೆ. ನಾವು ಮೊದಲನೇ ಲ್ಯಾಗಿನ ಏನಾದ್ರು ಒಂದು ಪರಿಶೀಲಿಸಿ ಕೊಡ್ತೀವಿ. ಈಗ ಒಂದು ವಾರ ರಜಾ ಹಾಕಿದ್ರೆ ಬೇರೆ ಪಿಡಿಯೋ ಪಕ್ಕದ ಪಂಚಾಯತಿಂದ ಪಿಡಿಯೋ ಹಾಕೊಡ್ತಾರೆ. ಅದನ್ನ ಅಬಾರಿ ನಿಮ್ಗೆ ಪವಾರ ಕೊಡಲ್ಲ. ಯಾವ ಕೊಡಲ್ಲ, ಸೆಕ್ರೆಟರಿ ಕೊಡಲ್ಲ ಸರ್. ಇವಾಗ ಅವ್ರು ಮಾಡ್ಲಿ ಅವ್ರು ಬಂದು ಅದ್ರ ಬಗ್ಗೆ ಮಾಹಿತಿ ತಗೊಳಿಸ್ಕೊಂಡು ಮಾಹಿತಿ ಕೊಡಿ. ಏನಕ್ಕೆ ಮಾಡಿಲ್ಲ? ಈಗೆಲ್ಲ ನಿಮ್ಮ ಮುಖಾಂತರದಲ್ಲೇ ಸಭೆ ನಡೆದಿತ್ತು. ಈಗ 1 ವರ್ಷ ಆಗದೆ. 1 ವರ್ಷಕ್ಕೆ ಮೊದಲು ಆನ್ಲೈನ್ ಮುಖಾಂತರ ಇತ್ತು. ನೀವೇ ಮಾಡ್ಬೋದಾಯ್ತು. ಪ್ರೊಸೀಜರ್ ಇವಾಗ ಸರ್ಕಾರದಿಂದ ಏನ್ ಮಾಡಿರೋದು? ಪ್ರತಿಯೊಂದು ಮನೆ ಹೋಗಿ ಈ ಸೊತ್ತು ಮಾಡ್ಕೊಡಿ ಅಂತ ಸರ್ಕಾರದಿಂದ ಆದೇಶ ಆಗದೆ ಮಾಡಿದಿರದ. ಈ ಸೊತ್ತು ಆಗೈತೆ ನಮ್ಗೆ ಹೇಳಿದ್ವಲ್ಲ, ನಾವು ಹೇಳ್ತಾ ಇದೀವಲ್ಲ. ನಾವು 3 ರೆಕಾರ್ಡ್ ತಂದು ಕೊಟ್ರೆ ರೆಡಿ ಮಾಡಿಸಿ ಆಧಾರ್ ಕಾರ್ಡ್ RTC. ಸರ್ ಅವಾಗ ಯಾವುದೇ ಬೇಕಾಗಿರ್ಲಿಲ್ಲ. ಆಗ RTC ಕೊಟ್ಟರೆ ಲೈನ್ ನಂಬರ್ ಸಿಕ್ತಿತ್ತು, ಮಾಡ್ಬೋದಾಯ್ತು. ಈಗ ಆನ್ಲೈನ್ ಹೊಸ ಸರ್ಕಾರ, ಇದು ಸರ್ಕಾರ ಬಂದ ಮೇಲೆ RTC ಕೊಡಬೇಕು, ಆನ್ಲೈನ್ ಮುಖಾಂತರ ಹೊಸ ಕೊಡಬೇಕು, ಪ್ಲಸ್ ಕ್ರಾಯ್ ಪತ್ರ, ಇಲ್ಲಾಂದ್ರೆ ಅಲಿಲೇಷನ್ ಪತ್ರ ಬೇಕು. ಅದು ಬಿಟ್ರೆ ಈಗ ಹೊಸ ಬಂದೈತೆ. ಇದು ಬಿಡಿ, ನಮ್ಗೆ ಇದು ಬೇಕಾಗಿಲ್ಲ. ಹಿಂದೆ ಹೇಳಿ ಇವ ಅರ್ಜಿ ಕೊಟ್ಟರಲ್ಲ, ಮತ್ತು ಅರ್ಜಿ ಕೊಟ್ಟಿದ್ದು ಕೊಡೋದು ನಿನ್ನೆ ಮೇಡಮ್ DC ಕೈಲೂ ಫೋನ್ ಮಾಡಿ ಸೇರೋದು ಎತ್ನಿಲ್ಲ ಊರಲ್ಲಿ. ನೋಡಿ ಅವ್ರು ಏಸಾಗದೆ. ನೀವು ಎಲ್ಲ ಲೆಕ್ಕ ಕೊಟ್ಟವ್ರು ಹೋಗಿ. ಈಗ ಈ ಸೊತ್ತು ಮಾಡ್ಕೊಡ್ಬೇಕು ಅಂದ್ರೆ ನಮ್ಗೇನು ಇದಿರ್ಲಿದ್ರೆ, ಅವ್ರ ರೆಕಾರ್ಡ್ ಸರಿಯಾಗಿದ್ರೆ ಎಲ್ಲ ರೆಡಿ ಇದ್ರೆ ಈ ಸೊತ್ತು ಮಾಡ್ಕೊಡ್ಬೇಕು ಅಂದ್ರೆ ನಮ್ಗೆ ಇದೆ. ಅವ್ರದ್ದು ನಮ್ದು ಬೇರೆಯವ್ರು ಮಾಡ್ಕೊಟ್ಟು ಪಕ್ಕದವ್ರು ಮಾಡ್ಕೊಟ್ಟು ಮಾಡ್ಕೊಡಲ್ಲ ಅಂತ ನಮ್ಗೆ ಮಾಡ್ಕೊಟ್ಟಿದ್ರಲ್ಲ. ಮಾಡ್ಕೊಟ್ಟಿದ್ದೆ. ಆವಾಗ ಈ ಸೊತ್ತು ಇಬ್ರಿಗೂ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಬೇಕಾದ್ರೆ ಗೌರಿ ಇಲ್ಲಿಯವ್ರ ಕೇಳ್ಬಿಡಿ. ಇವರು ಒಂದು 2-3 ತಿಂಗಳೇನೋ ಬರ್ದೇ ಹೋದ್ರು. ಅದು ಹಂಗೆ ನಿಂತೋಗ್ಬಿಡ್ತು. ನೋಡ್ರಿ, ನೀವು ಬಂದಿಲ್ಲ ನೋಡಿ. ಬಂದಿದ್ದೆ ಬಂದು ಅಷ್ಟೇ ಅಷ್ಟೇ ನಿಲ್ಲಿಸ್ಬಿಟ್ರು ಇವರು. ಮೀಟಿಂಗ್ ಹೇಳಿ ಸರ್, ಕೇಳಿ ಸರ್. ಬಂದಿಲ್ಲ ಅಂತ ಬಂದು ಕೇಳ್ತಾನೆ. ನಂಗೇನ್ ಮಾಡಿದ್ರು ಇವರು ಮೊದ್ಲೆಲ್ಲ ಅರ್ಥ ಮಾಡಿ ಇವನೇ ಇದು ಮಾಡವನ ಎಲ್ಲ ಆದ್ಮೇಲೆ ಅದು ಯಾವಾಗ ಆಯ್ತಲ್ಲ ಪುನಃ ಬಂದ್ಬಿಟ್ಟಿದ್ದೆ ಇಬ್ರು ಮೇಲ್ಗೆ. ಇದು ಸರ್ವ ನಂಬರಪ್ಪ ಈ ಜಮೀನು ಇದಾಗಲ್ಲ ಅಂದ್ಬಿಟ್ಟು ಎತ್ ಕಾಡ್ದಿವ್ರು. ಇವರ PDO ನಾನ್ ಬಂದು ನಾನು ಹೇಳೋ ನಮೀಗ ನೀವು ಆಗ ಸರ್ವ ನಂಬರ್ ಇಲ್ಲ ಅಂದಿರ್ತಾನೆ. ಅದೇನಿದ್ದಾವ ಸರ್ವ ನಂಬರ್ನ ತಗೊಂಡಿದ್ವಿ ಅಂದ್ರೆ ಇಲ್ಲ ನಾನು ತೆಗಿಯೋಲ್ಲ, ನೀ ತಗೊಂಬರೋಗು. ಈಗ ನಾನು ಅರ್ಜಿ ಕೊಟ್ಬಿಟ್ಟು ಹೇಳಿದೀವನಿ. ಹಾಗೇನು ಹೇಳ್ದ ಹಂಗಾಗುಲ್ಲಪ್ಪ, ನೀನೇ ಒಂದು ತರಬೇಕು ಅಂದ್ಬಿಟ್ಟಿದ್ದೆ. ನೋಡ್ರಿ, ಇದಕ್ಕೆ ಏನ್ ಕೊಟ್ಟಿದಾರ ಅವ್ರು? ಏನು ಕೊಟ್ಟಿದ್ದೀವಿ? ಏನು ಕೇಳಿ ಹೋಗಿ ಅವ್ರಗ ಕೇಳಿ ಇವ್ರ ನರಸೀಪುರ ಕೊಟ್ಟಿದ್ರು, ಅಲ್ಲಿ ಕೊಟ್ಟಿದ್ರಲ್ಲ ತಾಲೂಕ್ ಪಂಚಾಯತಿಗೆ. ಅವ್ರು ಏನ್ ಕೊಟ್ಟಿದ್ರು ನಿಮ್ಗೆ ಉತ್ತರನ? ಅವ್ರು ಏನು ಕೊಡಿಲ್ಲ. ಮಡಿಕಾಯ್ತು ಈ ರಸೀತಿ ಆಗುಲ್ಲ ಅನ್ನ ಹಂಗಿದ್ಮೇಲೆ ಬರ್ಕೊಟ್ಬಿಡಿ ಸರ್ ಮತ್ತೆ ನಾವು ಹೋಯ್ತೀನಿ ಅಲ್ಲಿ. ಇವ್ರು ಹೋಗುತ್ತೋ ಇವ್ರು ಅಲ್ಲಿ ಹೋಯ್ತಾ ಇದ್ದಾರಂತ ಅಲ್ಲಿ ನರಸೀಪುರ ಸುಮ್ರು. ಈ ಡೀಟೇಲ್ ಎಲ್ಲ ನನ್ಗೆ ಗೊತ್ತಾಗೋದು. ನನ್ನ ನರಸೀಪುರದಲ್ಲೂ ನನ್ಗೆ ಹೇಳಿದ್ರು ನಿಮ್ಮ ಮಾವ ಬರೋದ್ಕ ಇವ್ರು ಅಲ್ಲಿ ಬರ್ತಾವ್ರೆ ಎಲ್ಲ ಏನ್ ಕೊಡ್ತಾರೆ ಇದಕ್ಕೆ ಉತ್ತರನ? ಸರ್ ತಮ್ಮ ಹೆಸರು ಗೊತ್ತಾಗಿಲ್ಲ. ಮಲ್ಲೇಶ್ ಅಂತ. ಸರ್ ಈಗ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರು. ಇನ್ನೊಂದ ಈ ತಿಂಗಳಿಲ್ಲ ಮುಂದಿನ ತಿಂಗಳು ಸರ್ ಈಗ ಸರ್ಕಾರ ಒತ್ತಡ ಹೋಗೈತೆ. ಏನಂತ ಗೊತ್ತಾ, ಎಲ್ಲ ರೈತರಿಗೆ ತೊಂದರೆ ಆಗೈತೆ. ಈ ಥರ ಮಾಡಿರೋದು ನೀವು ಮೋಸ. ಏನು ಗ್ರಾಮ ಠಾಣೆ ಏನು ಡಿಮ್ಯಾಂಡ್ ರಿಜಿಸ್ಟ್ರೇಷನ್ ಇದೆ ಎಲ್ಲರಿಗೂ ಮಾಡ್ಬೇಕಂತ ಎಲ್ಲ ಕೇಳ್ತಾರೆ. ಅದು ಮುಂದೆ ವಾರನೇ ಬಿಡ್ಬೋದು, ಮುಂದಿನ ತಿಂಗಳೇ ಬಿಡ್ಬೋದು. ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀರಾ ನೀವು? ಮನವಿ ಕೊಟ್ಟಿರೋದಂತಲ್ಲ ಮೇಡಮ್, ಅಲ್ಲಿ ಇವನೇ ಎಲ್ಲ ನೀವು ಇಲ್ಲಿಂದ ಇವಾಗ ಕೊಟ್ರೆ
ಅವ್ರು ಸರ್ಕಾರ ಕೊಡ್ತಾರ, ನೀವು ಕೊಟ್ಟಿದ್ದೀರಿ ಇಲ್ಲಿಂದ. ಇವಾಗ ಗೊತ್ತಲ್ಲ, ಎಲ್ಲ ಗೊತ್ತಿರ್ತದೆ. ಅವ್ರಿಗೆ ಏನ್ ಗೊತ್ತು ಸರ್, ಇಲ್ಲಿ ವಿಚಾರ ಏನ್ ಗೊತ್ತವ್ರ? ಎಲ್ಲ ಗೊತ್ತು. ಇವಾಗ ತಾಲೂಕು ವಿಚಾರ ಗೊತ್ತಾಗಲ್ವಾ? ಇವ ಕಷ್ಟ ಹಂಗಲ್ಲ ಸರ್, ನೀವು ಇಒ ಬಂದು ತಾಲೂಕು ಆಫೀಸಲ್ಲಿ ಇರ್ತಾರೆ, ನೀವು ಸಾರ್ವಜನಿಕರು ಬಂದಿರೋರು ಯಾರು? ನೀವುಗಳು, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅಂತ ಹೇಳಿ ನೀವು ಹೋಗಿ ತಾಲೂಕ್ ಪಂಚಾಯತಿಲಿ ಅಥವಾ ಜಿಲ್ಲಾ ಪಂಚಾಯತಿಲಿ ಮೀಟಿಂಗ್ ಅಲ್ಲಿ ರೈಟಿಂಗ್ ಅಲ್ಲಿ ನಾವು ಮೀಟಿಂಗ್ ಹೇಳಿ ಸರ್, ಹಿಂಗೆ ನೀವು ಈ ಸೊತ್ತು ನಿಲ್ಸ್ಕೊಡ್ರೆ ಇದ್ರ ಬಗ್ಗೆ ಡಿ ಸಿ ನೀವು ಕಂಪ್ಲೀಟ್ ಮಾಡಿ ಅಲ್ಲಿಂದ ಗೊತ್ತಾಗ್ತಿ ಸರ್, ನಮ್ಗೆ ಸಾರ್ವಜನಿಕರು ಬಂದು ಕೇಳ್ತಿದ್ದಾರೆ ಈ ಸೊತ್ತು ಮಾಡೋಕ್ಕಾಗಿದೆ ಅಂತ ಹೇಳಿ ಡಿಮ್ಯಾಂಡ್ ತೋರಿಸಿ ಸರ್, ಏನಾಯ್ತು ಅಸೆಸ್ಮೆಂಟ್ ಕಾಪಿ. ನನ್ನ ಹೆಸರು ಬಂದು ಶಿವಕುಮಾರ್ ಅಂತ ಹೇಳಿ ನೋಡಿದ್ರೆ ಏನೋ ಗೊತ್ತಿಲ್ಲ. ಇನ್ನು ನರಸೀಪುರ ತಾಲೂಕು ಅಧ್ಯಕ್ಷ ನೋಡಿದ್ರೆ ನಮ್ಮ ಮಲ್ಲೂರು ಪಂಚಾಯತ್ ಈ ಮ್ಯಾಕ್ಟಿನಲ್ಲೆಲ್ಲ ಆಲ್ಮೋಸ್ಟ್ ಅವರೆಲ್ಲ ನೋಡಿದೀನಿ ಸರ್. ಅದು ಇವ್ರು ನೋಡಿಲ್ಲ, ಅವರು ನೋಡಿದೀನಿ, ಎಲ್ಲ ಬಂದು ನೋಡಿ ಅಧ್ಯಕ್ಷರು. ಅವ್ರು ಇವ್ರದೇ ನೋಡಿಲ್ಲ. ಇವ್ರು ನಮ್ಮ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷ, ನಾನು ಟಿ ನರಸೀಪುರ ತಾಲೂಕು. ನೋಡಿದ್ದೀನಿ. ಯಾಕೆ ಬಂದಿದೀವಿ ಅಂದ್ರೆ ಕೆಲಸ ಮಾಡಿಲ್ಲ ಅಂದ್ಬಿಟ್ಟು ಬಂದಿರೋದಿಲ್ಲ. ನೀವು ಮಾಡಿದ್ರೆ ನಾವು ಇಲ್ಲಿಗೆ ಬರ್ತಿರ್ಲಿಲ್ಲ. ಗೊತ್ತಾಯ್ತು ಸರ್, ಗೊತ್ತಾಯ್ತು ಸರ್. ಹಂಗಿದ್ರೆ ನಾವು ಮಾಡಿರೋದಕ್ಕೆ ಸರ್ ಮಾಡ್ಕೊಡ್ತೀವಿ ಸರ್, ನಮ್ದಂಗೇನಿಲ್ಲ ಸರ್. ನಮ್ಗೇನು ಗೊತ್ತಾ, ಮಾಡ್ಕೊಡ್ತೀವಿ ನಾವು. ಅಲ್ಲ ಸರ್, ನೀವು ಮಾಡ್ಕೊಡ್ಲಿ ಅಂತ ತಾನೇ ನಿಮ್ಗೆ ಸರ್ಕಾರದಿಂದ ನಾವು ಕಟ್ಟೊಂದು ತೆರಿಗೆಯಿಂದ ನಿಮ್ಗೆ ಸಂಬಳ ಬರ್ತಾರೆ, ಸಾರ್ವಜನಿಕ ಸೇವೆ ಮಾಡ್ಲಿ ಅಂತ ತಾನೇ ನಿಮ್ಗೆ ಕೊಟ್ಟಿರೋದಲ್ಲಿ. ಈಗ ಏಜ್ ಆಗದ ಅವ್ರಿಗೆ ಎಷ್ಟು ಸಲ ಬರ್ಬೇಕು ನಿಮ್ಮ ಪಂಚಾಯತಿಗೆ? ಮನೆ ಸೂರ್ ಕೂದವ್ರ, ನೀರ್ ಕೊಡ್ತಾವ್ರ, ಇರೋಣ. ಎಲ್ಲ ಕಷ್ಟ ಬೀಳ್ತಾರ. ಇವರು ಮನೆ ಕತ್ತಾರ ಎಡೈಕ ನಾವು ಕುಮಾರ್ ಅವ್ರೆ, ನಾವು ಸರ್ ದಬಾಕ ನಾವು ಮನೆ ಕಟ್ಟಿ ನೀವು ನಾವು ಲೈಸೆನ್ಸ್ ಗಿಸೆನ್ಸ್ ಎಲ್ಲ ಕೊಡ್ತೀವಿ, ನೀವು ಮಾಡಿ ಕಟ್ಟಿ ಯಾಕೆ ಈ ಸೊತ್ತು ಬಂದಾಗೂ ಮಾಡ್ಕೊಡ್ತೀವಿ, ನೀವು ಮನೆ ಕಟ್ಕೊಳ್ಳಿ ಅಂತ ಹೇಳ್ತಿದೀವಲ್ಲ. ಒಂದ್ ನಿಮಿಷ, ನೀವ್ ಹೇಳ್ತಿದ್ರಿ ಆಗ್ದವ್ರು ಪಕ್ಕದವ್ರು ಏನಾರ ಅರ್ಜಿ ಕೊಟ್ಬಿಟ್ರೆ ಅರ್ಜಿ ಕೊಟ್ಟಾಗ ನಾವು ಕಟ್ಟಿ ಪಕ್ಕದವ್ರಿಗೆಲ್ಲ ನೀವೇ ಜವಾಬ್ದಾರಿ ನೀವೇ ಹೋಗ್ತದಲ್ಲಮ್ಮ, ಮನೆ ಕಟ್ಕೊಳ್ಳಿ. ಹೋಗ್ತದೆ. ವಿಡಿಯೋ ಹೋಗ್ತಿದ್ಯಾ? ಹಾ, ವಿಡಿಯೋ ಹೋಗ್ತದೆ. ಆಯ್ತು, ಇವರೇ ಶಾಸ್ತಿ ಆಗ್ತಾರ? ಅಯ್ಯೋ, ಅಲ್ಲಿ ಮನೆ ಕಟ್ಟಕ್ಕೆ ಏನೋ ತೊಂದ್ರೆ ಕೊಡ್ತೀವಿ. ಅಕ್ಕಪಕ್ಕದವ್ರು ಏನಾರ ಯಾರ್ ತೊಂದ್ರೆ ಕೊಡ್ತಾರೆ? ನಿಮ್ ಜಾಗಕ್ಕೆ ನೀವು ಮನೆ ಕಟ್ಟಕ್ಕೆ ನಮ್ ಜಾಗಕ್ಕೆ ಪ್ರಾಬ್ಲಮ್ ಏನ್ ಗೊತ್ತಾ? ಏನು ಪ್ರಾಬ್ಲಮ್ ನಿಮ್ಮ ಹೆಸರಲ್ಲಿ ಜಾಗ ಏನಿತ್ತು ಅಂದ್ರೆ ಆ ಜಾಗದಲ್ಲಿ ಕಟ್ಟಿರೋದು ಯಾಕೆ ಬೇರೆ ಯಾಕೆ ತೊಂದ್ರೆ ಕೊಡ್ತಾರೆ? ಬೇರೆಯವ್ರು ಏನಾರ ಬೇರೆಯವ್ರು ನಿಮ್ ಜಾಗಕ್ಕೆ ತೊಂದ್ರೆ ಕೊಡ್ತಾರೆ. ಈಗ ಡಿಮ್ಯಾಂಡ್ ಬುಕ್ ತೋರಿಸ್ತಾವ್ರೆ. ಈಗ ಪಂಚಾಯತಿಗೆ ನಿಮ್ದು ಸೇರ್ಕೊಂಡದ, ಈ ಸೊತ್ತು ಕೊಡ್ತಾರ ಅವರು, ಯಾವತ್ತಿದ್ರು ಕೊಟ್ಟೆ ಕೊಡ್ಬೇಕು. ಈಗ ಡಿಮ್ಯಾಂಡ್ ಬುಕ್ ಸೇರ್ಕೊಂಡದ. ಈಗ ನಮ್ಮ ಮಂಗಳೂರು ಪಂಚಾಯತಿಲಿ ಸರ್ ಎಲ್ಲ ತೆಗಿಸ್ ನೋಡೋತ್ಗ ನಿಮ್ಮ ಮಾವನ ಹೆಸರಲ್ಲಿ ಪಕ್ಕ ಎಲ್ಲ ಅದೇ ಅಂತಂದ್ರು. ಇಲ್ಲಿ ಕೇಳಿ ನೋಡ್ರೆ ನಿಮ್ಮ ಮಾವನ ಹೆಸರಲ್ಲಿ ಇಲ್ಲ ಅಂತ ಎಲ್ಲ ಹೇಳ್ತಾರೆ ಹಂಗಂತೇನಿಲ್ಲ, ಮಾವನ ಹೆಸರು. ಸರ್. ಇಲ್ಲಿ ಅವ್ರು ಹೇಳಿದ್ರೆ ಬೇಡ ಎಲ್ಲ ಕೇಳೋಣ ಅಣ್ಣ, ಸರ್. ಇರೋಣ ಒಂದ್ ಸೆಕೆಂಡ್. ಏನೋ ನಾವು ಚೆಕ್ ಮಾಡ್ತಿದೀವಿರಪ್ಪ. ಯಾಕೆ ಸೇರಿಲ್ಲ? ಯಾಕೆ ತಂದೆ ಕಟ್ಟಿಲ್ವಾ? 1997ರಿಂದ ಕಟ್ಕೊಂಡ್ಬಂದಿದ್ರೆ ಇನ್ನೂ ಅವ ಇರ್ಲಿ ಡಿಮ್ಯಾಂಡ್ ಸೇರ್ಕೊಂಡದ ಇವಾಗ. ಸರಿ ಸರಿ ಆ ಕಾಲದಿಂದಲೂ ಆಗ ಇಷ್ಟೊತ್ತು ಮಾಡೋದು ಎಂಬುದು ಎಲ್ಲ ಕೊಟ್ಟು ಆಗ ಪುನಃ ಪಂಚತಂತ್ರದಲ್ಲೂ ಐತೆ. ಎಷ್ಟು ಸೇರ್ಕೊಂಡಿದ್ದು? ಏನೇಳಿ? ಉದ್ದ ಆಗ್ಲೇ ಎಷ್ಟು ಬರ್ದಿಲ್ಲ ಸರ್? ಉದ್ದ ಆಗ್ಲೇ ಡಿಮ್ಯಾಂಡ್ ಅಲ್ಲಿ ಬರಲ್ಲ ಸರ್. ಮತ್ತೆ ಅಸೆಸ್ಮೆಂಟ್ ಅಸೆಸ್ಮೆಂಟ್ ಇಲ್ಲ ಈ ಪಂಚಾಯತಿ. ಮತ್ತೆ ಯಾವ ತರ ಮಾಡೋದು? ಇವಾಗ ಹೆಂಗ್ ಗೊತ್ತಾಗುತ್ತೆ ಅವ್ರಿಗೆ? ನಾವು ಮನೇಲೆ ಹೋಗಿ ಇದ್ ಮಾಡ್ಕೋಬೇಕು, ಅಳತೆ ತಗೊಂಡು ಇದ್ ಮಾಡ್ಬೇಕು. ಅಸೆಸ್ಮೆಂಟ್ ಅದು ಮಾಡ್ಕೊಳ್ಳಿ ಸರ್. ಎಷ್ಟು ಪೂರ್ವಕ್ಕೆ ಎಷ್ಟಿದೆ, ಉತ್ತರಕ್ಕೆ ಎಷ್ಟೈತೆ? ಅದನ್ನ ಅಸೆಸ್ಮೆಂಟ್ ಅಲ್ಲಿ ಬರೀಬೇಕು, ಡಿಮ್ಯಾಂಡ್ ಅಲ್ಲಿ ಬರೀಬೇಕು. ಅಸೆಸ್ಮೆಂಟ್ ಇಲ್ಲಿ ಅದೇ ಅಲ್ಲ. ಅಸೆಸ್ಮೆಂಟ್ ಇಲ್ಲಿ ಪಂಚಾಯತಿ ಇಲ್ವಲ್ಲ ಸರ್? ಯಾಕಿಲ್ಲ? ಮೊದ್ಲಿಂದು ಇಲ್ಲ, ನಿಮ್ಮ ಪಂಚಾಯತ್ ಪಂಚಾಯತಿ ಇಲ್ಲ ಸರ್. ಅಸೆಸ್ಮೆಂಟ್ ಕಾಪಿ ಇಲ್ಲ, ಅಸೆಸ್ಮೆಂಟ್ ಕಾಪಿನೇ ಇಲ್ಲ, ಊರ್ಗೆ ಯಾರಿಗೂ ಇಲ್ಲ, ಪ್ರತಿಯೊಬ್ಬರದ್ದು ಒಬ್ಬರದ್ದು ಇಲ್ಲ. ನೋಡಿ, ಮೈಸೂರು ಜಿಲ್ಲೆಯಲ್ಲಿ ಯಾವ ರೀತಿ ಅಂದ್ರೆ ಸಾರ್ವಜನಿಕರ ಮನೆದು ಅಸೆಸ್ಮೆಂಟ್ ಅಲ್ಲಿ ಎಷ್ಟು ಅಳತೆ ಇದೆ ಅಂತ ಇವ್ರು ಇಟ್ಟಿಲ್ಲ. ಮತ್ತೆ ಇವ್ರು ರೈತರುಗಳಿಗೆ ಯಾವ ತರ ಅಳತೆ ಮಾಡ್ಕೊಡ್ತಾರೆ? ಈಗ ಗಲಾಟೆದಾಗ ಯಾವ ರೀತಿ ಕೊಡ್ತೀರಿ ನೀವು? ಯಾವ ಗಲಾಟೆ? ಈಗ ಮನೆ ಗಲಾಟೆ ಆದಾಗ ರೈತರುಗಳಿಗೆ ಪಕ್ಕ ಗಲಾಟೆ ಆದಾಗ ಯಾವ ರೀತಿ ಅಳತೆ ಮಾಡ್ಕೊಡ್ತೀರಿ ಅವ್ರಿಗೆ? ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಹೋಯ್ತು, ಮಾಜರ್ ಎಷ್ಟು ಅದಂತ ನಿಮ್ಗೆ ಗೊತ್ತಾಗುತ್ತಾ? ಅವತ್ತ ಪತ್ರ ಇರ್ತದೆ, ಇದು ಇರ್ತದೆ ನೋಡಿ ಸರ್. ಪತ್ರ ನೋಡ್ಕೋದಲ್ಲ, ನೀವು ನಿಮ್ಮ ಕಾಪಿಲಿ ಇಟ್ಕೋಬೇಕು, ನಿಮ್ಮ ರೆಕಾರ್ಡ್ಸ್ ಅಲ್ಲಿ ಇಟ್ಕೋಬೇಕು. ನೀವು ತಗೊಂಡು ಹೋಗಿ ಅವ್ರಿಗೆ ಪರಿಶೀಲನೆ ಮಾಡಿ ಅಳತೆ ಮಾಡಿ ಕೊಡ್ಬೇಕು. ಈಗ ಎಲ್ಲ ಬಾಂಡಿ ಇಟ್ಕೊಳ್ಳೋಣ. ದಯವಿಟ್ಟು ನೆಕ್ಸ್ಟ್ ಬಂದಾಗ ಈಗ ಕೆರೆಸ್ ಪಕ್ಷ ಪ್ರತಿಯೊಂದು ಊರ್ಗ್ ಹೋಗ್ತದೆ. ದಯವಿಟ್ಟು ನೀವು ಯಾರಾದ್ರೂ ಗೊತ್ತಾಗ್ತಿಲ್ಲ, ದಯವಿಟ್ಟು ID ಕಾರ್ಡ್ ಹಾಕೊಂಡು ಕೆಲಸ ಮಾಡಿ. ಈ ತರ ನಮ್ಗೆ ನೋಡಿ ಯಾವ್ದಾರ ಒಂದು ಶಿಸ್ತಿದ್ದ ಪಂಚಾಯತಿಲಿ ಏನ್ ಮಾಡ ಸರ್? ಮೊದ್ಲಿಂದ ಈ ತರ ಫೋನ್ ಮಾಡಿ ಸರ್, ವಿಡಿಯೋ ಫೋನ್ ಮಾಡಿ. ಇಲ್ಲ ಸರ್, ಅವ್ರು ತೆಗಿತಾ ಇಲ್ಲ. ಒಂದ್ಸಲ ಮಾಡಿ ನಂಬರ್ ಹೇಳಿ ಸರ್. ಕೊಡಿ ನಂಬರ್, ನೀವೇ ಮಾಡಿ. ಇವಾಗ ಫೋನ್ ಮಾಡಿ ಸರ್, ಮಾಹಿತಿ ಕೊಡಿ. ಫಸ್ಟ್ ಮೇಡಮ್ ಫೋನ್ ಮಾಡೋಣ. ಎಷ್ಟು ಜನ ಕೆಲಸ ಮಾಡ್ತಾ ಇರ್ತೀವಿ? 94 94 82 82 85 85 89 89 26.
ಸರ್ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಿ? ಇಲ್ಲಿ ಮೇಡಮ್ ಅವರು ನಮ್ಗೆ ಬಿಟ್ಟರೆ 4 ಜನ ವಾಟರ್ ಮ್ಯಾನ್, ಒಬ್ಬರು ಕಂಪ್ಯೂಟರ್ ಆಪರೇಟ್ರು, ಇಲ್ಲ ಒಬ್ರು ಇಲ್ಲ, ಆಪರೇಟರ್ಗಳು ಯಾರು ಇಲ್ಲ ಸರ್. ಆಪರೇಟರ್ ರಜಾ ಎಲ್ಲ ರಜಾ ಹಾಕ್ಬಿಟ್ರೆ ಕೆಲಸ ಮಾಡೋರು ಯಾರು? ಅವ್ರು ಇವತ್ತೆಲ್ಲ ಹೋಗೋರು. ಹಾಜರಾತಿ ಬುಕ್ಸ್ ಕೊಡಿ ಸರ್, ಸ್ವಲ್ಪ ನೋಡ್ತೀವಿ ಇವಾಗ ಯಾರು ಬಂದಿದ್ರು, ಯಾರು ಸೈನ್ ಹಾಕಿದ್ರು ನೋಡೋಣ. ಸಮಸ್ಯೆ ಇಲ್ಲ, ಈ ವಾರ ಬಂದು ಕೆಲಸ ಮಾಡ್ತಾರೆ. ಅದು ಜನರು ಒಂದಷ್ಟು ಪುಣ್ಯ ಮಾಡೋರೆ. ದಯವಿಟ್ಟು ಕೆಲಸ ಪಕ್ಷ ಎಲ್ಲ ಕೆಲಸ ಮಾಡ್ತಾರೆ ಪ್ರಾಮಾಣಿಕವಾಗಿ. ಸರ್ ನಾವು ನೀವು ನೋಡಿರ್ಬೋದು ಕೆಲಸ ಪಕ್ಷದ ಬಗ್ಗೆ ಯಾವ ರೀತಿ ಅಂತ ನೋಡಿ. ದಯವಿಟ್ಟು ಪ್ರಾಮಾಣಿಕ ಮೇಡಮ್ ಅವ್ರು ಏನಿದ್ದಾರೆ? ಲೀವಲ್ಲಿ ಇದ್ದಾರಾ? ಸರ್ ಮೈಸೂರು ಲೀವಲ್ಲಿ ಇದ್ದಾರೆ ಹೇಗೆ ಅಂತ? ಲೀವಲ್ಲಿ ಇದ್ದಾರೆ ಇವತ್ತು. ಕೊಡಿ ಸರ್ ಹಾಜರಾತಿ ಪಕ್ಷ ನೋಡೋಣ. ನಿಮ್ಮ ಇವಾಗ ಫೋನ್ ಮಾಡ್ತಾ ಇದ್ದೀನಿ. ಇದೇ ಪ್ರಥಮ ನೋಡ್ತಾರೆ ನಿಮ್ಮ ಪಂಚಾಯತಿಗೆ ಅಸೆಸ್ಮೆಂಟ್ ಕಾಪಿಲ್ಲ ಅಂತ ಹೇಳ್ತಾರೆ. ಇದೇ ಪ್ರಥಮ. ಪ್ರತಿಯೊಂದು ಪಂಚಾಯತಿಲೂ ರಕೇಶ್ ತಗೊಂಡು ಹೋಗಿ ಅವ್ರ ಮನೆ ಮುಂದ್ಗಡೆ ಅಳತೆ ಮಾಡ್ಕೊಡ್ತಾರೆ. ನಿಮ್ಮ ಹತ್ರ ಏನಿಲ್ಲ ಅಂತ ಹೇಳ್ತಿದ್ರ ಸರ್, ಯಾವ ರೀತಿ ಇದು? ನಿಮ್ಮ ಇಒ ಏನೋ ಹೇಳ್ಕೊಟ್ಟಿಲ್ವಾ? ಇಲ್ಲ ಸಿಒ ಹೇಳ್ಕೊಟ್ಟಿಲ್ವಾ ಯಾವ ತರ ಇದ್ ಮಾಡ್ಬೇಕಂತ? ಪಿ ಡಿ ಅವರು ಫೋನ್ ತೆಗಿತಲ್ಲ, ಈ ಏನೋ ಮೀಟಿಂಗ್ ಇದ್ದಾರೆ, ಏನೋ ಗೊತ್ತಿಲ್ಲ ಬಹುಶಃ. ಬಟ್ ಇವರು ಅಟ್ಲೀಸ್ಟ್ ಫೋನ್ ರೆಸ್ಪಾನ್ಸ್ ಮಾಡ್ತಾರೆ, ಅಟ್ಲೀಸ್ಟ್ ರಿಟರ್ನ್ ಮಾಡಿದ್ರು ರಿಪ್ಲೈ ಮಾಡ್ತಾರೆ ಅವರು. ನಾನು ನೋಡೋಣ. ಇದಕ್ಕೆ ಪರಿಹಾರ ನಿಮ್ದು ಹೇಳಿ ಸರ್. ನಾನು ಹೇಳಿಲ್ಲ ಸರ್, ಮೇಡಮ್ ಅವ್ರು ನಾಳೆ ಬರ್ತಾರೆ, ವ್ಯವಸ್ಥೆ ಮಾಡಿ. ನಾನು ಓಪನ್ ಆದಾಗ ಈಶ್ವತ್ ಓಪನ್ ಆದಾಗ ಮಾಡ್ತೀವಿ. ನಿನ್ನೆ ಹೇಳಿದ್ರಂತೆ ಮೊನ್ನೆನು ನಿಮ್ದು ಯಾವ್ದು ರೆಕಾರ್ಡ್ ಇಲ್ಲ, ನಮ್ಮ ಹತ್ರ ಯಾವ್ದು ಕಂದೆ ಕಟ್ಟಿದೀವಿ ತಗೊಂಡು ಹಿಂದಕ್ಕೆ ಹೋಗಿ ಅಂತ ಹೇಳಿದ್ರು. ಕಂದಾಯ ತಗೋಗಿ ಅಂತ ಯಾರು ಹೇಳಿದ್ರು? ನಮ್ಮ ಅವರ ಜೊತೆ ಯಾರು ಹೇಳಿದ್ರು ನೋಡ್ರ? ಇವ್ರು ಹೇಳಕ್ಕ ಅವ್ರಿಗೆ ಪೇಡಿಯವ್ರು ಕೇಳಿ ನೀವು ಕಂದಾಯ ಬೇಕಾದ್ರೆ ಬೇಕಾದ್ರೆ ಇದಕ್ಕೆ ಕಂದಾಯ ಇಸ್ಕೊಂಡು ಇದಕ್ಕೆ ಇಸ್ಕೊಳ್ಳಿ ಅಂತಂದ್ರ ಫೋಟೋ ತೆಗೆದು ಕಳಿಸಿ. ನೋಡಿ ಯಾವ ತರ ಸ್ಥಿತಿ ಇದೆ ಅಂದ್ರೆ, ಇದು ಒಂದು ಗ್ರಾಮ ಪಂಚಾಯತಿ ಅಂದ್ರೆ ನಿಮಗೆ ದಯವಿಟ್ಟು ಬೇಜಾರು ಮಾಡ್ಕೊಳಕ್ ಹೋಗ್ಬಿಡಿ. ವಯಸ್ಸು ಎಷ್ಟಾಗಿದೆ? ಸೊ ಅವ್ರನ್ನ ಪದೇ ಪದೇ ನಾವು ಗ್ರಾಮ ಪಂಚಾಯತಿಗೆ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಒಂದು ಮಾನವೀಯ ದೃಷ್ಟಿಯಿಂದ ಯೋಚನೆ ಮಾಡಿ. ಅವ್ರೇನಾದ್ರು ಬೇರೆ ಆಸ್ತಿಗೆ ಬಂದು ನಂಗೆ ಈ ಸೊತ್ತು ಮಾಡ್ಕೊಡಿ ಅಂತ ಕೇಳ್ತಾರೆ. ಮುಂದೆ ಹೇಳ್ತೀನಿ ಕೇಳಿ, ನಿಜವಾಗ್ಲು ಮನೆ ದೇವರ ಅವ್ರು ಮಾಡ್ಕೊಡ್ಬೇಕು ಅಂತ ನಮಗೂ ಆಸೆ ಐತೆ ಸರ್. ಆದ್ರೆ ಕೆಲವು ಇದ್ರಲ್ಲಿ ಓಪನ್ ಆಯ್ತಾರೆ. ಏನ್ ಮಾಡ ಸರ್, ಎಷ್ಟೇ ಅವ್ರು ಎಷ್ಟು ತಿರುಗ್ತಿದ್ದಾರೆ, ಹಕ್ಕುಪತ್ರ ಇದಾಗುತ್ತಲ್ವ ಸರ್? ಹಕ್ಕುಪತ್ರ ಇದ್ರೆ ಆಗುತ್ತೆ. ಹಕ್ಕುಪತ್ರ ಇದಾಗುತ್ತೆ. ಆಮೇಲೆ ನೆಕ್ಸ್ಟ್ ಆರ್ ಟಿ ಸಿ ರಿಜಿಸ್ಟರ್ ಪತ್ರ ಇದಿದ್ರೆ ಮಾತ್ರ ಆಗುತ್ತೆ. ಏನಿದು ಹಕ್ಕುಪತ್ರ ಇದೆ ಸರ್. ಪಾಲ್ಪಟ್ಟಿ ಸರ್ ಇದು. ಅದ್ರ ಮುಖಾಂತರ ಮಾಡ್ಬೋದಲ್ಲ ಸರ್, ಇದು ಪಂಚಾಯತಿ ಪಾಲ್ಪಟ್ಟಿ ಇದೆ. ಮಾಡ್ಬೋದಲ್ಲ, ಯಾಕೆ ಮಾಡಕ್ಕಾಗಲ್ಲ? ಸರ್ ನಿಮ್ಗೆ ಇದ್ರ ಬಗ್ಗೆ ನಾಲೆಡ್ಜ್ ಇದೆಯಾ ಇಲ್ವಾ? ಇದೆ ಸರ್. ಇದೆ ಅಲ್ವಾ? ಮತ್ತೆ ರಿಜಿಸ್ಟರ್ ಪತ್ರ ಬೇಕು ಸರ್. ಹಕ್ಕುಪತ್ರ ಕೇಳಿದ್ರಿ, ಒಂದು ಹಕ್ಕುಪತ್ರನೂ ಕೂಡ ಇದೆ ಇದೆ ಸರ್. ಇಲ್ಲ ಸರ್, ಹಕ್ಕುಪತ್ರ ಕೊಡ್ಬೇಕಂದ್ರೆ ಯಾವ್ದು ಸೈಟ್ ಕೊಟ್ಟಿದ್ರಲ್ಲ ಗೌರ್ಮೆಂಟ್ ಇಂದ, ಅದರಿಂದ ಹಕ್ಕುಪತ್ರ ಕೊಡೋದು, ಅದು ಯಾವ್ದು ಯೂಸ್ ಆಗಲ್ಲ. ಆಲ್ಮೋಸ್ಟ್ ಅವಾಗಲೇ ಈ ಸೊತ್ತಾಗಿಗೆಲ್ಲ ಕೊಟ್ಟಿರ್ತಾರೆ ಹಕ್ಕುಪತ್ರನ. ಇವರು ಯಾವ ರೀತಿ ಮಾಡ್ತಾರ ಅಂದ್ರೆ, ನಿಮ್ದು ಸ್ವಂತನಾ? ತಲಗಡಿ ಆಗದ ಅವಾಗಿಂದ ನೀನು ಮಾಡ್ತಿದ್ದೆ. ಅರ್ಧ ಮನ ಕೂದು ಅರ್ಧ ಮನ ಮಾಡ್ತಾವ್ರ. ಒಂದದ ಮೊಳ ಹೋಯ್ತು ಅಂದ್ರೆ ಮನ ಪುಸ್ತಕ ಸರ್ ಏನು ಗೊತ್ತಾ, ನಾಳೆ ದಿನ ಪುಸ್ತಕ ಬಿದ್ರೆ ಯಾರೆಲ್ಲ ಅಧಿಕಾರಿಗಳೇ ನೇರ ಹೊಣೆ. ಇವ್ರ ನಾಳೆ ದಿನ ಅವ್ರು ಏನೇ ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ಅಧಿಕಾರಿಗಳೇ ನೇರ ಹೊಣೆ. ಪಿಡಿಒ ಜೊತೆ ನಾನು ಮಾತಾಡೋಣ ಸರ್. ನಾನು ಓಕೆ. ಮನೆ ಏನಾರ ಬಿದ್ದೋಯ್ತು ಅಂದ್ರೆ ನಿನ್ ಮೇಲೆ ನನ್ ಕಂಪ್ಲೇಂಟ್. ನಿನ್ನೆ DC ಕೈಲೂ ಫೋನ್ ಮಾಡ್ತಾನೆ ಅವ್ರ ಕೈಲ್ವಾ. ಅದೇ ಹೇಳಿದ್ರು, ನಾಳೆ ದಿನ ಏನೋ ಒಂದು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಆಮೇಲೆ ಹೊಟ್ಟೆ ಚಿಚ್ಚಿಗ ನೀರ್ ಬಿಡ್ತಾವ್ರ. ವಾಡ ಹೊರದೋಯ್ತು ಬಿದ್ದೋಯ್ತು ಅಂತಂದ್ರೆ ಅರ್ಧ ವಸ್ತಿ ಬಂದದ. ನೀವು ಅದು ಒಂಚೂರು ಕಂಟ್ರೋಲ್ ಮಾಡ್ಲಿಲ್ಲ ಅಂತಂದ್ರೆ ಈಗ ನಾಳೆನೆ ನಾವು ನಿಮ್ ಮನೆ ಹತ್ರ ಬಂದು ಅವ್ರಿಗೆ ಹೇಳಿ, ಇವ್ರನ್ನ ಬೇಕಾದ್ರೆ ನೀವು ಸುತ್ತಮುತ್ತ ಎಲ್ಲರಿಗೂ ಹೇಳಿ ನೀವು ಮನೆಗಿಂತ ನಾಳೆನೆ ಬರ್ತೀವಿ. ನಾನು ರೆಕಾರ್ಡಿಂದ ಮಾಡಕ್ ಹೋಗುದ್ರ ಇಷ್ಟೊತ್ತಿಗೆ ಮಾಡ್ಬಿಟ್ಟಿನಿ ಸರ್. ನಮ್ಮ ಮನೆ ಆಗ್ಬೇಕಾ? ಸರ್ ಇವಾಗ ಅಸೆಸ್ಮೆಂಟ್ ಇದ್ ಮಾಡ್ಕೊಳ್ಳಿ. ನಿಮ್ ಆಫೀಸರ್ಗಳ ಕೇಳಿ, ಸೀನಿಯರಿಟಿಗಳ ಅಸೆಸ್ಮೆಂಟ್ ಬೇಡವಾ ಅಂತ ಕೇಳಿವ್ರ. ಯಾಕೆಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತ್ ಅಸೆಸ್ಮೆಂಟ್ ಕಾಪಿ ಬೇಕು. ಯಾಕೆಂದ್ರೆ ಅದು ಅದೇ ಮುಖ್ಯ ನಮ್ಗೆ. ನಿಮ್ ಹತ್ರ ಏನಿಲ್ಲ ಅಂದ್ರೆ ಏನ್ ಕೇಳ್ತಾರ ಬಂದು ಕಾಪಿ ಅಂತ. ಸರ್ವೆ ನಂಬರ್ ಕೇಳ್ತಿದ್ದೀರಲ್ಲ, ಹಳೆ ಕಾಲದ ಮನೆಗೆ ಸರ್ವೆ ನಂಬರ್ ಮನೇಲಿ ಇಲ್ವಲ್ಲ, ಆಗಿನ ಕಾಲದವು ನಿಮ್ಮ ಪಂಚಾಯತಿಗೆ ಸಿಕ್ಕದಂತಲ್ಲ. ಗ್ರಾಮ ಅವಾಗಲೇ ಮಾಡ್ಕೋಬೇಕು, ಇವ್ರು ಮಾಡ್ಕೊಂಡಿಲ್ಲ. ಸರ್ವೆ ನಂಬರ್ ಅಂದ್ರೆ ಅದೇನಿದ್ರು ತಾಲೂಕು ಇದ್ರಲ್ಲಿ ಪಂಚಾಯತಿಗೆ ತಹಸೀಲ್ದಾರ್ ಆಫೀಸ್. ನಮ್ಮ ಸರ್ವೆ ನಂಬರ್ ನಮ್ಗೆ ಸಿಗುತ್ತೆ. ಹಳೆ ಮನೆ ಕಥೆ ಯಾವ ಸಿಗುದಿಲ್ವಾ?
ಈಗ ರಿಜಿಸ್ಟರ್ ಮಾಡಿದ್ರಲ್ಲ ಅವ್ರಿಗೆ ಅವಾಗ ಸರ್ವೆ ನಂಬರ್ ಹಾಕಿ ಮಾಡಿದ್ರೆ ತಾನೆ ತಾಲೂಕ್ ಪಂಚಾಯತ್ ಈಗ ನಿಮ್ಮ ಅನುಮಾನ ಈಗ ಅದು ಮಾಡ್ಕೊಡ್ತದಲ್ಲ ಈಗ ಮಾಡ್ತಿಲ್ಲ ನಾ ತಪ್ಪು ಸರ್ವೆ ನಂಬರ್ ಹಾಕ ತಾನೆ ಅವ್ರ ಹೆಸರಲ್ಲಿ ಇದು ಮಾಡಿದ್ ಇನ್ಸರ್ಟ್ ಮಾಡಿದ್ವಿ ಡಿಮ್ಯಾಂಡ್ ಪ್ರಕಾರ ಡಿಮ್ಯಾಂಡ್ ಈಗ ರಿಜಿಸ್ಟ್ರೇಷನ್ ಅವ್ರು ಮಾಡೋರು ಡಿಮೇಟ್ ಕಾಪಿ ಕೇಳಪ್ಪ ಅವ್ರ ಇತ್ತಾ ಅವ್ರದ್ದು ಅವ್ರ ಹತ್ರ ಡಿಮೇಟ್ ಕಾಪಿನೇ ಇಲ್ವಲ್ಲ ಅದೇಂಗ ಇಲ್ಲೇ ಐತಲ್ಲ ಅವ್ರ ಹೆಸರು ನಿಮ್ದು ಇದೆಯಲ್ಲಮ್ಮ ಇಲ್ಲೇ ನಿಮ್ದಿದೆ ಅವ್ರದಿದೆ ಆ ತರ ಮತ್ತೆ ಅದೇ ತರ ಮಾಡ್ಬೋದಾಗಿತ್ತು ನಿಮ್ದು ನಿಂತೋಯ್ತಲ್ಲ ಅಷ್ಟೊತ್ತಿಗೆ ಕೇಳಿ ಅವ್ರು ಹೇಳ್ತಾರೆ, ಅಲ್ಲಿ ಕೇಳೋ ಅಲ್ಲಿ ಏನಾಗಿದೆ ಅಂದ್ರೆ ಈ ಸ್ಟಾಪ್ ಮಾಡ್ಬಿಟ್ಟಿದ್ರೆ ಈಗ ಹಾ. ಮೊದ್ಲು ಅವ್ರು ಎಷ್ಟು ವರ್ಷ ಆಯ್ತು ಅವ್ರು ಮಾಡ್ಕೊಟ್ಟಿದ್ದೀವಿ ನೀವು ಮಾಡಿದ್ರು ಅವ್ರಿಗೆ ಸರ್ ಅವ್ರದ್ದು 2-2.5 ವರ್ಷನೇ ಈಗ ಸುಮಾರು ಒಂದು ಸರ್, 2 ವರ್ಷ 3 ವರ್ಷ ಯಾಕೆ ಅವ್ರ ಖಾತೆಗೆ ಇನ್ನೂ ಅಂದಿಲ್ಲ ಸರ್, 1 ವರ್ಷ ಈಚೆಗೆ ಆಗಿರೋದು. ಯಾಕಂದ್ರೆ ಒಂದು 6 ತಿಂಗಳು 8 ತಿಂಗಳಿಂದ ಏನಾಗಿದೆ ಈ ಸ್ಟಾಪ್ ಮಾಡಿದ್ರೆ ಈ ಸೊತ್ತು ಎಲ್ಲೂ ಯಾವ ಪಂಚಾಯತಿಲೂ ಮಾಡ್ಕೊಡ್ತಿಲ್ಲ. ಬಟ್ ಹಕ್ಕು ಪತ್ರ ಇರಬೇಕು, ರಿಜಿಸ್ಟರ್ ಪತ್ರ ಇರಬೇಕು, ಅದಿದ್ರೆ ಮಾಡ್ಕೊಡ್ತಾರೆ. ನೋಡಿ ತೆಗೀರಿ ಯಾವಾಗ ಲಾಸ್ಟ್ ಟೈಮ್ ಮಾಡಿ. ಇನ್ನೊಂದು ವರ್ಷ ಆಯ್ತು ಅಂದ್ರೆ 3 ವರ್ಷ ಇವಾಗ ಎಷ್ಟು ಆಗಲ್ಲ ಈಗ ಮಾಡ್ತಿರೋ ಕಾಟಕನ 2023 7ನೇ ತಿಂಗಳು ಮಾಡ್ತಾರೆ. ಇನ್ನು 7 ತಿಂಗಳು ಬಂದ್ರೆ 3 ವರ್ಷ. ನಾನು ಹೇಳಿಲ್ಲ ಸರ್ 2.5 ವರ್ಷ ಹೌದು. ಅಲ್ಲ ಮಿನಿಮಮ್ 6 ಮಂತ್ 8 ತಿಂಗಳ ಸರ್ ಇದು ಓಪನ್ ಆಯ್ತದೆ, ಓಪನ್ ಆದ ತಕ್ಷಣ ನಾವೇ ಹೋಗಿ ಮಾಡ್ಕೊಡ್ತೀವಿ. ಅವ್ರು ತಿಳ್ತಿರೋದು ನೋಡಿ ಏನಿಲ್ಲ, ಹೋಗಿ ಮಾಡ್ಕೊಡ್ತೀವಿ ಮನೆ ಮುಂದಕ್ಕೆ. ಈಗ ಇವತ್ತು ನಿಮ್ಗೆ ಹೇಳಿರೋದು ಅವ್ರದ್ದು ಓಪನ್ ಆದ ತಕ್ಷಣ ನಿಮ್ಗೆ ಗೊತ್ತಾಗ್ತದಲ್ಲ, ಹೋಗಿ ನಾವೇ ಕರ್ಕೊಂಡ್ ಮಾಡ್ಕೊಡ್ತೀವಿ. ಇವಾಗ ಇಲ್ಲಿ ತನಕ ಅವ್ರು ಬಂದು ನಿಮ್ಮ ಆಫೀಸ್ ಅವ್ರು ಬರೋದ್ ಬೇಡಿ ಸರ್, ಅವ್ರು ನೀವೇ ಹುಡುಕೊಂಡು ಮಾಡ್ಬೇಕು. ಮಾಡ್ಕೊಡ್ತೀವಿ. ಸರ್ಕಾರ ಆದೇಶ ಮಾಡಿರೋ ಸರ್ಕಾರ ಆದೇಶ ಪ್ರಕಾರ ಆದೇಶ ಬಂದ ತಕ್ಷಣ ಅವ್ರ ಪಾಪ ಅವ್ರು ತಿರುಗಿರೋದು ಇಷ್ಟು ಬಂದ್ರೆ ಕಂದಾಯ ಕಟ್ಟೋದೆಲ್ಲ ಇರೋದ್ರೆ ನಾವು ಹೋಗಿ ನೀವು ಏನಕ್ಕೆ ಹೋಗ್ತಿದ್ರೆ ಅಂದ್ರೆ ಕಂದಾಯ ಬೇಕು ಉಸ್ಲು ಮಾಡ್ತಾ ಹೋಗ್ತಿದ್ರೆ ಅವ್ರ ಈ ಸೊತ್ತು ಮಾತ್ರ ಮಾಡ್ಕೊಡ್ತಿಲ್ಲ ನೀವು. ಇಲ್ಲ ಸರ್ ಎಲ್ಲರೂ ಕರಿತೀವಿ. ಅವ್ರು ಮಾಡ್ಕೊಡ್ಬೋದಾಗಿತ್ತು. ಅಲ್ಲಿ ಅವರು ಅವರು ಅಲ್ಲಿ ಬಂದ್ ಕೂತಿದ್ರೆ ಅವ್ರು ಕೇಳಿ ಎಲ್ಲರೂ ಕರ್ದು ಬನ್ನಿ ಈ ಈಗ ಸ್ವಲ್ಪ 6900 ಹಾಕಿದ್ರಲ್ಲಿ ಎಷ್ಟು ವರ್ಷಕ್ಕೆ ಹಾಕಿರ್ತದ ಸ್ವಲ್ಪ ಮಾಹಿತಿ ಕೊಡಿ. ಕಂದಾಯ ಹಾಕಿದ್ರಲ್ಲಿ ಗೌರ್ಮೆಂಟ್ ಇದು ಕೊಡಿ, ರೆಸಿಪ್ಟ್ ಕೊಡಿ ಸರ್. 6900 ಹಾಕಿದ್ರೆ ಅಲ್ಲ, ಅದಕ್ಕೆ ಎಷ್ಟು ಸರ್ ನೀರಿಂದು ಎಷ್ಟು ಬೀಳುತ್ತೆ? ನೀರಿಂದು ಒಂದು ವರ್ಷಕ್ಕೆ 600 ರೂಪಾಯಿ ದಿನಕ್ಕೆ ಆಯ್ತು, ಓಕೆ. ನೀರಿಂದು ಮನೆದೆಲ್ಲ ಸೇರ್ಸಾಕಿ. ಮನೆಗೆ ಎಷ್ಟು ಹಾಕ್ತೀರಾ ವರ್ಷಕ್ಕೆ? ಮನೆ ಸಣ್ಣ ಹಂಚಿನ ಮನೆ ಸರಿ ಸರ್, ಅದು ಮಾಹಿತಿ ಬೇಕು ನಮ್ಗೆ. 6900 ಕೊಟ್ಟಿದ್ರಲ್ಲ, ಅಷ್ಟೊಂದು ಯಾವ್ದು ಹಾಕ್ತೀರಾ ಸರ್? ಎಲ್ಲ ಮನೆದು ನೀರಿಂದ ಹಾಕೋರು ನೋಡಿ, ಎಷ್ಟು ಹಾಕೋರು ಎಷ್ಟು ಹಾಕಿದಾರ? ಅವರೇ ಹಾಕಿರೋ ಹಿರಿಯರು ಗೌಡ್ರ ಯಾವ್ದಕ್ಕೆ ಎಷ್ಟೆಷ್ಟು ತಗೊಂಡವ್ರೆ ಇಲ್ಲಿ ಐತೆ ನೋಡಿ ಸರ್, ಯಾವ್ದಕ್ಕೆ ಎಷ್ಟು ತಗೊಂಡಿದ್ದೀವಿ. ನೀವ್ ಹೇಳಿ ಸರ್, ನೀವ್ ಹೇಳ್ಬೇಕು. ನಾವು ನೋಡಿದ್ರೆ ಎಲ್ಲ ಪ್ರತಿ ನೀವ್ ಹೇಳಿ ಸರ್, ಕಟ್ಟಡ ಲೈಸೆನ್ಸ್ 4609. ಕಟ್ಟಡ ಲೈಸೆನ್ಸ್ ಅಂದ್ರೆ ಯಾವ ತರ? ಕಟ್ಟಡ ಮನೆಗಂದ್ರೆ 1 ವರ್ಷಕ್ಕೆ ಎಷ್ಟು ಬೀಳುತ್ತೆ ಸರ್? 1 ವರ್ಷಕ್ಕಂತಲ್ಲ, ಅವ್ರು ಸುಮಾರು ವರ್ಷದಿಂದ ಕಟ್ಟಿರಲಿಲ್ಲ, ಎಲ್ಲ ಸೇರ್ಸಿ ತಗೊಂಡಿದ್ದೀವಿ. ಇಲ್ಲ ಆಯ್ತಲ್ಲ ನೋಡಿ ಇಲ್ಲಿಂದ ಲೆಕ್ಕ ಹಾಕಲಿ ಬಾದ್ರಿಂದ ನೋಡಿ. ಇದಕ್ಕೆ ಮುಂಚೆ ಯಾವಾಗ ಕಟ್ಟಿದ್ರೆ ಕಂದೇನ? ಕೇಳಿಸಿ. 3 ವರ್ಷ ಕೊಟ್ಟಿದ್ದೀನಿ ಸರ್. 3 ವರ್ಷದಲ್ಲಿ ಕೊಟ್ಟಿದ್ರಿಯಾ? ಅವ್ರು ರಸೀದಿ ಕೊಡ್ಲಿಲ್ವಂತೆ, ನಾವೇನ್ ಮಾಡೋಣ ಸರ್? ಯಾಕೆ ಕೊಟ್ಟಿಲ್ಲ ಅವರು? ಯಾರವರು ಬೇರೆಯವ್ರು ಇದ್ದವರು ಈಗ ಫೋನ್ ಮಾಡಿ ಅವ್ರ ಹೆಸರು ಎಳೆದಾಳಿ ಒಂಬಾಗೌಡ್ರು. ಸರ್ ನಮಸ್ಕಾರ. ಸರ್ ಇಲ್ಲಿ ನಿಮ್ಮ ಯಾವ್ದು CLD ಪಂಚಾಯತ್ ಇದೀವಿ, ಲೌಡ್ ಸ್ಪೀಕರ್ ಆನ್ ಮಾಡಿದೀನಿ, ಲೈವ್ ಹೋಗ್ತಾ ಇದೆ. ಇಲ್ಲಿ ನಿಮ್ಮ ಸೆಕ್ರೆಟರಿ ಇದ್ರು, ಇಲ್ಲಿ ಒಬ್ರದ್ದು ಈ ಸೊತ್ತಾಗಿರ್ಲಿಲ್ಲ ಸರ್, ಇವ್ರದ್ದು ಮಲ್ಲೇಶ್ ಅಂತೇಳಿ ನಮ್ಮ KRS ಪಟ್ಟಿಯವರು. ಹಾ ಸರ್. ಹಾ 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 ಓಕೆ. ಮತ್ತೆ ಅವ್ರು PDO ಫೋನ್ ಮಾಡಿದ್ರು, ಫೋನ್ ತೆಗಿತಲ್ಲ ಸರ್, ಅದಕ್ಕೆ ನಾವು ನಿಮಗೆ ಮಾಡಿದ್ರು. ಅದೇ ಅದಕ್ಕೆ ಫಸ್ಟ್ ಅವ್ರಿಗೆ ಮಾಡಿ, ಆಮೇಲೆ ಅನಂತರ ನಿಮಗೆ ಫೋನ್ ಮಾಡಿದೆ. ಏನೋ ಲೀವಲ್ಲಿ ಇದ್ದಾರೆ ಅಂತಂದ್ರೆ ಇಲ್ಲಿ. ಹಾ 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 ಹಾ. ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ಸರ್, ನಿಮ್ಮ ಅಧಿಕಾರಿಗಳು ಇಲ್ಲಿ ಒಳಗಡೆ ಬಂದ್ವಲ್ಲ, ಯಾರ ಅಧಿಕಾರಿ ಅನ್ನೋದೇ ಗೊತ್ತಾಗ್ತಾರೆ. ಒಂದು ID ಕಾರ್ಡ್ ಇಲ್ಲ, ನಿಮ್ಗೆ ಗೊತ್ತು, ಒಂದು ಡಿಸಿಪ್ಲಿನ್ ಅಂತ ಇರ್ಬೇಕು. ಒಬ್ಬ ಗೌರ್ಮೆಂಟ್ ಅಧಿಕಾರಿ ಅಂತಂದ್ರೆ ನೋಡ್ತಿದ್ದಂಗೆ ಗೊತ್ತಾಗ್ಬೇಕು ಅವರು. ನಿಮ್ಗೆ ಗೊತ್ತಲ್ಲ ಸರ್ ಡ್ರೆಸ್ ಕೋಡ್? ಅಲ್ಲ, ಡ್ರೆಸ್ ಕೋಡ್ ನಿಮ್ಗೆ ಗೊತ್ತು. ಈಗ ಏನ್ ಮಾಹಿತಿ ಕೊಟ್ಟರು ಕೇಳಿಸಕ್? ಸರ್ ಒಂದ್ ನಿಮಿಷ ಮಾತಾಡ್ತಾರೆ ನೋಡಿ. ಹಾ ಸರ್ ನಮಸ್ಕಾರ, ಮಲ್ಲೇಶ್ ಮಾತಾಡ್ತಿರೋದು. PDO ಏನ್ ಸರ್, ಏನ್ ಮಾಹಿತಿ ಕೊಟ್ರು ಸರ್ ಅವರು? ಹಾ, ಸರ್ವೆ ನಂಬರ್ ಆದ್ರೆ ಮಾಡ್ಬೋದಲ್ಲ ಸರ್ ಈ ಸೊತ್ತು? ಈಗ ಸರ್ವೆ ನಂಬರ್ ತಾನೇ ಕೇಳ್ತಾ ಇರೋದು ಇವಾಗ. ಇಲ್ಗ
ಇದು ಕಂದಾಯ ಇಲಾಖೆಗೆ ಕಂದಾಯ ಇಲಾಖೆಗೆ ಬರುತ್ತದು. ಅಲಿನೇಷನ್ ಮಾಡ್ಕೊಂಡು ಹ್ಮ್ ಆಮೇಲೆ ಇದಕ್ಕೆ ಮಾಡ್ಕೋಬೇಕು ನಮ್ಮ ಇದಕ್ಕೆ. ಹ್ಮ್ ಅದಕ್ಕೆ ಅದೇನಿದೆ ಎಂಡರ್ಸ್ಮೆಂಟ್ ಕೊಡಮ್ಮ ಇಲ್ಲಾಂದ್ರೆ ಮಾಡ್ಕೊಡಮ್ಮ ಅಂತ ಹೇಳಿದ್ರಿ. ಬಟ್ ಈಗ ಆನ್ಲೈನ್ ಪ್ರಕಾರ ಇದಾಗ್ತಾ ಇಲ್ಲ ಅಂದ್ರೆ ಹೋಗಿ ಅದಕ್ಕೆ ಎಂಡರ್ಸ್ಮೆಂಟ್ ಕೊಡ್ಬೇಕು ತಾನೆ, ನೀವು ಅರ್ಚನೆಯಿಂದ ಯಾಕೆ ಇಟ್ಕೊಂಡಿದ್ರಿ ಅಂತ ಮಾತಾಡ್ದೆ. ಹಾ ನೀವೇನೇ ಈಗ ಲೈನ್ಗೆ ಹಾಕ್ತಾರೆ ಕೊಡಿಬೇಕಂತ ಮಾತಾಡ್ತಾರೆ. ಸರ್, ಇಲ್ಲಿ ನಿಮ್ಮ ಈ ಗ್ರಾಮ ಪಂಚಾಯತಿಲಿ ಡಿಮ್ಯಾಂಡ್ ಬುಕ್ಸ್ ಐತೆ, ಎಷ್ಟು ಅಡಿ ಎಷ್ಟು ಅಳ್ತಾನೆ ಇಲ್ಲ ಅದು. ನಮಗೆ ಅಸೆಸ್ಮೆಂಟ್ ಕಾಪಿ ಕೇಳಿದ್ರೆ ನಮ್ಮ ಹತ್ರ ಯಾವುದೂ ಇಲ್ಲ ಅಂತ ಹೇಳ್ತಾ ಇದಾರೆ. ಇದು ಯಾವ ಥರ ಸರ್ ಇದು ಸ್ಥಿತಿ? ಅಲ್ಲಲ್ಲ, ಡಿಮಾಂಡ್ ಅಲ್ಲಿ ನಾವು ಮೆಜರ್ಮೆಂಟ್ ಮಾತ್ರ ಹಾಕೋದು. ಮೆಜರ್ಮೆಂಟ್ ಯಾವುದೂ ಇಲ್ಲ ಸರ್ ಇಲ್ಲಿ. ಹೌದಾ? ಹಾ, ನೋಡಿ ಮಾತಾಡಿ, ಹೇಳಿ ಸರ್. ಮೆಜರ್ಮೆಂಟ್ ಏನು ಮಾಡಿದ್ರ ಡಿಮ್ಯಾಂಡ್? ಡಿಮ್ಯಾಂಡ್ ರಿಜಿಸ್ಟ್ರಲ್ಲಿ ಮೆಜರ್ಮೆಂಟ್ ಇಟ್ಕೊಂಡಿಲ್ಲ ಸರ್ ನಾವು. ಮೆಜರ್ಮೆಂಟ್ ಹಾಕಿದ್ರೇನಪ್ಪ, ಏನದು ಕಾಪಿದು ಯಾಕೆ ಮಾಡಕ್ಕಾಗ್ತಾ ಇಲ್ಲ? ಅದೇ ಸರ್ ಹೇಳಿದ್ವಲ್ಲ ಸರ್, ಮಧ್ಯೆ ನಿಂತೋಗ್ಬಿಡ್ತು. ಹಾಂ, ಮಾತಾಡಿಸ್ತೀನಿ ಸರ್. ನೀವೇ ಸರ್ ಈಗ ಒಂದು ಕೆಲಸ ಮಾಡಿ ಸರ್, ನೀವೇ ವಿಡಿಯೋರು ಫೋನ್ ಮಾಡಿ ಮಾತಾಡಿಸಿ ಸರ್. ಮಾತಾಡ್ತಾರೆ, ನಮ್ದು ಫೋನ್ ತೆಗಿತಿಲ್ಲ. ಅಣ್ಣ, ನೀವು ಏನಕ್ಕೋಸ್ಕರ ಆಗ್ತಿಲ್ಲ ಅಂತ ಈ ಮಾಹಿತಿ ಕೊಡಿ ಅವ್ರಿಗೆ. ಸರ್ ವಿಡಿಯೋ ಬರ್ತಾರೆ ಸರ್, ನಾವು ಹೇಳ್ತಿರೋದು ಸರ್. ನಾವು ಹೇಳಿದ್ವಲ್ಲ ಈಗ ಇಷ್ಟೊತ್ತವರೆಗೆ. ಸರ್ ನಮಸ್ಕಾರ, ಇವ್ರ ಮಾಹಿತಿನ ಕೊಡ್ತಾರೆ, ಇವ್ರಿಗೆ ಮಾಹಿತಿ ಗೊತ್ತೇ ಇಲ್ಲ ಸರ್. ವಿಡಿಯೋ ಲೈನ್ ತಗೋತಾರೆ ಮಾತಾಡ್ತಾರೆ. ಹಾಜರಾತಿ ಬಸ್ಕೊಡಿ, ಒಂದ್ಸಲ ನೋಡ್ಕೊಡ್ತೀವಿ. ಕೊಡಿ ಸರ್. ಎಷ್ಟು ಜನ ಸ್ಟಾಫ್ ಇದ್ದೀರಾ ಇಲ್ಲಿ ನೀವು? ನಾವು ವಾಟರ್ ಮ್ಯಾನ್ ಒಂದು 4 ಜನ, ಓಕೆ. ಅಟೆಂಡರ್ ಒಬ್ರು, ಹಾಂ, ಮತ್ತೆ ಬಿ ಒ ಒಬ್ರು, ನಾನು ನೀವೊಬ್ರು PDO, ನೀವು ಈ ಕಲೆಕ್ಟರ್ ಬಿಲ್ ಕಲೆಕ್ಟರ್. ಬಿಲ್ ಕಲೆಕ್ಟರ್. SDA ಇದ್ದಾರಾ? ಎಸ್ ಡಿ ಇಲ್ಲ, ಕಂಪ್ಯೂಟರ್ ಆಪರೇಟರ್. ಕಂಪ್ಯೂಟರ್ ಆಪರೇಟರ್ ಇದ್ದಾರೆ. ಟೋಟಲ್ ಎಷ್ಟು ಇಟ್ಟಿದ್ದೀರಿ ಸರ್? ಕಂಪ್ಯೂಟರ್ ಆಪರೇಟರ್ ಇಲ್ಲ ಸರ್. ಹಲೋ ಹಾ ಸರ್. ಸರ್, ಈಗ PDO ಲೈನ್ ಇದ್ದಾರೆ, ಅದ್ಯಾವ್ದು ಡೈಟಲ್ ಹೇಳಿ ಹೋಗ್ಬೇಕೂಡ. ಮೇಡಮ್ ನಮಸ್ಕಾರ. ನಾವು ಮಾತಾಡ್ತಾ ಇರೋದು KRS ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಮಂಡ್ಯದಿಂದ ಬಂದಿದ್ವಿ, ಮತ್ತು ನರಸೀಪುರ ತಾಲೂಕು ಅಧ್ಯಕ್ಷರು ಶಿವಕುಮಾರು ಸಹ ನಮ್ಮ KRS ಪಾಟೀಲ್ ಬಂದೈತೆ. ಒಂಬೇಗೌಡ ಅದು ಈ ಸೊತ್ತಿಗೆ 1 ವರ್ಷ ಹಿಂದೆ ಅರ್ಜಿ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಅಂತಿರಿದೆ ಮೇಡಮ್, ಏನಕ್ಕೋಸ್ಕರ ಅದು ಮಾಡಿಲ್ಲ ಈ ಸೊತ್ತು ನೀವು? ಚಿಕ್ಕ ಮಾಡಿದೆ ಆಫೀಸ್ಗೆ. ಹೇಳಿ ಮೇಡಮ್. ಅರ್ಜೆಂಟ್ ಬಾಯ್ಲಿ ಹಾಂ, ಇಷ್ಟೊತ್ಕಂತ ಮೇಡಮ್ ಅವ್ರು ಕೊಟ್ಟಿರೋದು ಅರ್ಜಿನ 1 ವರ್ಷದ ಹಿಂದ್ಗಡೆ, ಅವಾಗ ಡಿಮ್ಯಾಂಡ್ ಮುಖಾಂತರ ಈ ಸೊತ್ತು ಮಾಡಬೇಕು. ಪಕ್ಕದಲ್ಲಿ ಅವ್ರಿಗೂ ಮಾಡ್ಕೊಟ್ಟಿದ್ದೀರ, ಇದನ್ನ ಯಾಕೋಸ್ಕರ ಮಾಡಿಲ್ಲ ಮೇಡಮ್ ಈ ಥರ? ಹಾಂ ಹಾಂ ಹ್ಞೂ 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 ಐತಲ್ಲ ಅವ್ರ ಕಾಪಿ ಐತಲ್ಲ ಅವ್ರ ಹತ್ರ, ಕೊಡಿ ಕೊಡಕ್ಕದು. ಮೇಡಮ್ ಒರಿಜಿನಲ್ ಅಂದ್ರೆ ಮೇಡಮ್ ಜೆರಾಕ್ಸ್ ಕೊಟ್ಟರು ಮಾಡ್ಬೇಕು ಮೇಡಮ್. ಈಗ ಒರಿಜಿನಲ್ ಎಲ್ಲಿ ತಂದು ಕೊಡ್ತಾರೆ ಸರ್? ಈಗ ಸರ್ಕಾರದಿಂದ ಆದೇಶ ಮಾಡಿದ್ರು ಮೇಡಮ್, ಒಂದು ಸ್ವಲ್ಪ ಮೇಡಮ್, ಸರ್ಕಾರದಿಂದ ಆದೇಶ ಮಾಡಿದ್ರು ಪ್ರತಿಯೊಂದು ಮನೆಗೂ ಈ ಸುತ್ತ ಮಾಡ್ಕೊಡಿ ಅಂತ, ಆದರೂ ನೀವು ಮಾಡ್ಕೊಟ್ಟಿಲ್ಲ. ಅದಕ್ಕೆ ಮೊದಲು ಇವ್ರು ಅರ್ಜಿ ಕೊಟ್ಟಿರೋದು. ಈಗ ಸ್ಟಾಪ್ ಆಗಿರೋದು ಎಷ್ಟು ದಿನ ಆಯ್ತು ಮೇಡಮ್ ಸ್ಟಾಪ್ ಆಗಿ? ಮೇಡಮ್ 24 ಆಗಿಲ್ಲ. 24 ನಾವೇ ಮಾಡಿಸಿದ್ದೀವಿ, ನಮ್ಮ ಗ್ರಾಮ ಪಂಚಾಯತಿಲೇ ನಾವೇ ಮಾಡಿಸಿದ್ದೀವಿ. 24 ಆಗಿಲ್ಲ. ಈಗ 25 ಲಾಸ್ಟಲ್ಲಿ ವೀಕಲ್ಲಿ ಆಗಿರ್ಬೇಕು ಮೇಡಮ್, ಡಿಸೆಂಬರು ನವೆಂಬರಲ್ಲಿ ಅಷ್ಟು. ಹ್ಞೂ ಹಾಂ ಹ್ಞೂ ಹಾಂ ಹೇಳಿ ಮೇಡಮ್. ಮೇಡಮ್ ಇವಾಗ ಇವ್ರು ಆಲ್ರೆಡಿ 1 ವರ್ಷ ಆಗೈತೆ ಅರ್ಜಿ ಕೊಟ್ಟು, ಮೀಟಿಂಗಲ್ಲಿ ಪಾಸ್ ಆಗೈತೆ. ಮೀಟಿಂಗಲ್ಲಿ ಪಾಸ್ ಆದರೂ ನೀವು ಈ ಸೊತ್ತು ಮಾಡಿಲ್ಲ. ಯಾಕಂದ್ರೆ ನಿಮ್ಮ ಈ ಮೀಟಿಂಗಲ್ಲಿ ಪಾಸ್ ಆದಮೇಲೆ ಎಲ್ಲರೂ ಪಾಸ್ ಮಾಡಿದ ತಕ್ಷಣ ನೀವು ಈ ಸೊತ್ತು ಮಾಡ್ಕೊಡ್ಬೇಕಾಯ್ತು. ಕಾರಣದಂತ ಮಾಡಿಲ್ಲ. ನೆಕ್ಸ್ಟ್ ಸರ್ಕಾರದಿಂದ ಮೇಡಮ್ ಏನು ಓಪನ್ ಆಗುತ್ತೆ ತಕ್ಷಣ ಇವ್ರಿಗೆ ಈ ಸೊತ್ತು ಮಾಡ್ಕೊಡ್ಬೇಕು ಮೇಡಮ್. ಇವತ್ತೇ ಮಾಡ್ಕೊಡ್ತೀವಿ ಸರ್. ಆಯ್ತು ಮೇಡಮ್, ಅದನ್ನ ಕೇಳ್ತಾ ಇರೋದು ನಾವು. ಕರ್ಕ ಮಾಡ್ಕೊಡ್ತೀವಿ. ಇವತ್ತು ಓಪನ್ ಆಗಲಿ, ನಾಳೆ ಕರ್ಕೊಬೋದು. ಫಸ್ಟ್ ಅವ್ರದ್ದು ಈ ಸೊತ್ತು ನಮ್ಗೆ. ಹಾಂ ಹಾಂ
ನೆನ್ನೆ ಹೇಳಿದ್ರಂತಲ್ಲ ಮೇಡಮ್, ನೀವು ಏನು ಕಂದಾಯ ಕಟ್ಟಿದ್ರ ಅನ್ನೋದು ಹಿಂದೆ ರಿವರ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತಲ್ಲ. ಇವರು ಕಂದಾಯ ಕಟ್ಟಿದ್ರಲ್ಲ ಇವರು ಇವಾಗ, ಅದನ್ನ ನೀವು ರಿವರ್ಸ್ ತಗೊಳ್ಳಿ ಅಂತ ಹೇಳಿದ್ರಿ ಅಂತಲ್ಲ. ಹೇಳಿದ್ರಲ್ಲ ಇವರು ಎಲ್ಲಿ ಇದಾರಲ್ಲ ಮೇಡಮ್. 100 ಹೇಳುದಲ್ಲ ಮೇಡಮ್, ಯಾರು ರೈತರುಗಳು ಯಾರು ಸುಳ್ಳು ಹೇಳಲ್ಲ ಮೇಡಮ್. ಅವರು ಈಗ ಮೀಟಿಂಗ್ ಪಾಸ್ ಆಗಿಲ್ಲ ಇಲ್ಲ ಅಂತವ್ರ ಈಗ. ಹಾ ಹೇಳಿದ್ರಿ ಅಂತಲ್ಲ ಮೇಡಮ್ ನೀವು. ಗೌಡ್ರ ಏನ್ ಹೇಳಿದ್ರು ಗೌಡ್ರ? ಏನ್ ಮೇಡಮ್ ನಾವು ಕಲೆ ಒಂದೇ ಸತಿ ನೀವು ಕಟ್ಸ್ಕೊಂಡು ಏನು ಏನಂದ್ರೆ ನಿಮ್ಮ ಕಲೆ ಈಗ ಏನು ಕಾರಣ ಅಂತಿದ್ರೆ ಏನ್ ಮಾಡಿದ್ರು ಸರ್? ಇದನ್ನ ನೀವು ತನಿಖೆ ಮಾಡಿ, ಇದ್ರ ಬಗ್ಗೆ ನೀವು ನಿಮ್ಗೂ ಅರ್ಜಿ ಕೊಟ್ಟಿದ್ರೆ ಈಗ ಏನಾಗಿದೆ ಅದನ್ನ ತನಿಖೆ ಮಾಡ್ಬೇಕು ಸರ್ ನೀವು. ಥ್ಯಾಂಕ್ ಯು. ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಹೋಗಿ ಆಫೀಸ್ಗೆ ನಾವು ಅದೇ ಕೊಟ್ಟಿಲ್ಲ. ಮೇಡಮ್ ನಾನೀಗ ಶಿವಕುಮಾರ್ ಇಸ್ಕೊಂಡಿರೋದು ತಾಲೂಕ್ ಪ್ರೆಸಿಡೆಂಟ್. ಸರ್ ಹೇಳಿ ಸರ್, ಹೇಳಿ ಹೇಳಿ. ಏನು ಬೇಡ, ಈಗ ಅದನ್ನ ಒಂದು ಅಪ್ಲಿಕೇಶನ್ ಮಾಡ್ಬಿಟ್ಟು ಕೊಡಿ. ಹಾ ಸರ್. ವೆರಿಫೈ ಮಾಡಿ ಆದ್ರೆ ನಮ್ಮ ವ್ಯಾಪ್ತಿನಲ್ಲಿ ಮಾಡಿಸ್ತೀವಿ, ಇಲ್ಲಾಂದ್ರೆ ಎಂಡಾಕ್ಮೆಂಟ್ ಕೊಡ್ತೀವಿ. ಸರ್ ಇದರಲ್ಲಿ ನಾನು ಎಂಡಾಕ್ಮೆಂಟ್ ಕೊಟ್ಟಿದ್ದೀನಿ ಸರ್ ಆಲ್ರೆಡಿ. ಆಮೇಲೆ ಅವ್ರನ್ನ ಕರೆದು ಊಟಕ್ಕೆ ಕೇಳ್ತೀನಿ, ಅವ್ರ ಮಕ್ಕಳು ಎಲ್ಲ ಬಂದಿದ್ದಾರೆ, ಹೇಳ್ತೀನಿ ಈ ಥರ ಇದೆ ಅಂತೆಲ್ಲ ನಾನೇ ಸರ್ ಮಾಡ್ಕೊಡ್ತೀನಮ್ಮ, ವೇಟ್ ಮಾಡಿ. ಓಕೆ ಓಕೆ ಸರಿ ಶಿವಕುಮಾರ್ ಅವರು ಹೇಳಿ ಹಂಗಂತ ಆಯ್ತು ಅವ್ರಿಗೆ. ಸರ್ ಮತ್ತೆ ಇನ್ನೊಂದು ಮೇಡಮ್ ಅವ್ರು ಲೀವ್ ಇವತ್ತು. ಹೌದೌದು, ಇವತ್ತು ಅವ್ರು ಹುಷಾರಿಲ್ಲ ಅಂದ್ಬಿಟ್ಟು ಬೆಳಗ್ಗೆ ನನಗೆ ರಜೆ ಕೇಳಿದ್ರು. ನಾನು ಮೀಟಿಂಗ್ ಇದೆ ಶಿವಕುಮಾರ್. ಓಕೆ ಸರ್, ಓಕೆ ಸರ್. ಸರ್ ನಿಮ್ಮ ಬೇಜಾರು ಮಾಡ್ಕೋಬೇಡಿ. ಅವತ್ತು ಬಂದಿದ್ದೆ ನಾನು, ಯಾವ್ದವ್ರು ಅಂತ ಗೊತ್ತಿಲ್ಲ. ಎಲ್ಲ ಪಂಚಾಯತಿಗೂ ಅರ್ಜಿ ಕೊಟ್ಟವ್ರ. ನನಗೊಂದು ಅರ್ಜಿ ಕೊಡಿ ಮೇಡಮ್ ಅವ್ರೆ ಅಂದಕ್ಕೆ ನಾನು ಕೊಡುದಿಲ್ಲ ಅಂತ ಹೇಳಿದ್ರು ಮೇಡಮ್ ಅವರು. ನಾನು ಇರ್ಲಿಲ್ಲ ಅವತ್ತು ನೀನ್ ಇದ್ದಿಲ್ಲ. ಅವತ್ತು ನನ್ಗೆ ಎಷ್ಟು ಬೇಜಾರಾಗ ಗೊತ್ತಾ, ನಮ್ಮ ಮಂಗಳ ಪಂಚಾಯತಿ ಆಗಿದ್ರ ಈಚೆ ಯಾಕೆ ಬಂದ್ಬಿಡೋ ಪಿಡೋ ಅಲ್ಲಿ ಯಾರು ಅಲ್ಲಿ. ಸರ್ ಇವಾಗ ಆಯ್ತು, ಈಗ ನೆಕ್ಸ್ಟ್ ಇವಾಗ ಹೇಳಿದಾರೆ ಸರ್ಕಾರದಿಂದ ಏನು ಆನ್ಲೈನ್ ಮುಖಾಂತರ ಕೊಡ್ತಾರೆ, ನೀವು ಮಾಡ್ಕೊಡ್ಬೇಕು. ಅವ್ರ ಮನೆ ಹತ್ರನ ಹೋಗಿ ಮಾಡ್ಬೇಕು. ಅವ್ರ ಮನೆ ಏನು ಆನ್ಲೈನ್ ಬಿಟ್ಟು ಬೆಳಿಗ್ಗೆ ನಾನೇ ಹೋಗಿ ಖುದ್ದು ಮನೆ ಹೋಗಿ ಅವ್ರ ಮೆಜರ್ಮೆಂಟ್ ತಗೊಂಡು, ಮೆಜರ್ಮೆಂಟ್ ಆಲ್ರೆಡಿ ಇದೆ, ಮಾಜರ್ಮೆಂಟ್ ಮಡಿಕೊಂಡಿದ್ವಿ, ಹೋಗಿ ಖುದ್ದು ಮಾಡ್ತಾರೆ. ಮೆಜರ್ಮೆಂಟ್ ಅಲ್ಲಿ ಇದ್ದೀವಿ ಸರ್ 5 ನಿಮಿಷ ಅವರು ನಮ್ಮೂರಲ್ಲಿ ಮನೆ ಹತ್ರನೇ ಹೋಗಿ ತಗೊಂಡು ಫೋನ್ ನಂಬರ್ ತಗೊಂಡಿರ್ತಾರೆ, ಫೋನ್ ಮಾಡಿ ಬನ್ನಿ ಮಾಡ್ಕೊಡ್ತೀವಿ ಸರ್ ನಾವು. ಸಾಂಬಾರಿರುತ್ತೆ ಮಾಡ್ತಾ ಇಲ್ಲ ಅನ್ನೋದೇನಿಲ್ಲ, ಈ ಸ್ವಲ್ಪ ಮಾಡ್ತಾವ್ರೆ. ಈಗ ಪಂಚಾಯತಿಗೆ 16 ಕೊಡ್ತಾರೆ ಅಂದ್ರಲ್ಲ. ಅದೇ ಕಡೆ ಬಿಟ್ಟಿಲ್ಲ, ಬಿಟ್ಟು ಮಾಡ್ಕೊಡ್ತೀವಿ. ಮಾಡ್ತಾ ಇದ್ದಾರೆ ಈ ಸ್ವಲ್ಪ. ನೀವು ಬೇಕಾದ್ರೆ ನಿಮ್ದು ಬಿಟ್ಟ ಮೇಲೆ ಕಟ್ಕೊಳ್ಳೋದು, ಮನೆ ಈ ಸ್ವಲ್ಪ ಮಾಡ್ಕೊಟ್ಮೇಲೆ ಮನೆ ಕಟ್ಟಿ ಅದಕ್ಕೆ ಅಟ್ಲೀಸ್ಟ್ ಅವ್ರದ್ದು ನೆಕ್ಸ್ಟ್ ಯಾವಾಗ ಈ ಸೊತ್ತು ಲಾಗಿನ್ ಓಪನ್ ಆಗುತ್ತೆ ನೋಡಿ, ಫಸ್ಟ್ ಅವ್ರಿಗೆ ರೆಡಿ ಮಾಡ್ಕೊಡಿ ಮೇಡಮ್ ಅವ್ರಿಗೆ. ಯಾಕಂದ್ರೆ ಶಿವಪ್ಪ ಏಜ್ ಆಗಿದೆ ಮೇಡಮ್ ಅವ್ರಿಗೆ. ಮನ ಈಗ ಮಳ ಹೋಯ್ತು ಅಂದ್ರೆ ಮಾಡ್ಬಿದ್ದು ಅಂದ್ರೆ ಏನ್ ಮಾಡೋದು? ನಾವು ಓಪನ್ ಮಾಡ್ಕೊಡ್ತೀವಿ. ನಾನು ಇಷ್ಟೊತ್ತಿಗೆ ತರಗತಿ ಕೊಟ್ಟು ಎಲ್ಲ ನಿಲ್ಸ್ಬಿಡುನೆ. ಯಾಕೆ ಗೊತ್ತಾ, ಅವನು ಬಾಮೈನ ಎದ್ದು ಮಕ್ಕಳು ನೋಡ್ಬೇಕಲ್ಲ ಅಂತ ನಮ್ಮ ಇದ್ ಮಾಡ್ತಾ ಇಲ್ಲ. ನಿಲ್ಸಿಸ್ಬಿಡು ಇಷ್ಟೊತ್ತಿಗೆ ಎದ್ದು ಒಂದ್ ಗೋಡ ಮಕ್ಕಳು ನೋಡ್ಬೇಕಲ್ಲ ಹಂಗ ಸುಮ್ಗಿರೋದು. ನಮಗ ಸಿಕ್ಕಾಪಟ್ಟೆ ಖಂಡಿತ ಮೇಡಮ್. ಈಗ ನಾವು ಚೆಕ್ ಮಾಡ್ತೀವಿ ಮೇಡಮ್, ಅದನ್ನ ಚೆಕ್ ಮಾಡ್ಕೊಂಡಿದ್ದೀವಿ. ಮತ್ತೆ ಇನ್ನೊಂದು ಏನು ಗೊತ್ತಾ ಮೇಡಮ್, ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೆಂಗೆ ಅಂತಂದ್ರೆ ಲೀಗಲ್ ಆಗಿತ್ತು ಅಂದ್ರೆ ಮಾತ್ರ ನಾವು ಬಂದು ಕೇಳೋದು ಮೇಡಮ್. ಇಲ್ಲಿಗಲ್ ಆಗಿ ನಾವು ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕಾಗಲ್ಲ ಅಂತ ಇಲ್ಲಿಗಲ್ ಆಗಿತ್ತು ನಾವು ಯಾವುದೇ ಕಾರಣಕ್ಕೂ ಬರಲ್ಲ ಮೇಡಮ್ ಅಲ್ಲಿ. ಓಕೆ, ಈಗ ನೋಡೋಣ ಮೇಡಮ್. ಸರಿ ಮೇಡಮ್, ಈಗ ನೀವು ಫೈನ್ ಮೇಡಮ್, ನೀವು ಹೇಳಿದ್ದು ನಾನು ಒಪ್ಕೋತೀನಿ, ಅಗ್ರೇಡ್ ಆಗ್ತೀನಿ. ಬಟ್ ನಿಮ್ಮ ಪಂಚಾಯತಿಲಿ ಮೇಡಮ್ ಈಗ ನಾವು ತಾನೇ ಜಸ್ಟ್ ಇಲ್ಲಿ ಬಂದು ನೋಡಿದಾಗ ಏನಾಗಿದೆ, ಸೆಕ್ರೆಟರಿ ಒಬ್ಬರೇ ಇರೋದು. ಡಾಟಾ ಆಪ್ರೇಟ್ ರಜೆ. ಓಕೆ, ಓಕೆ. ಈಗ ಇರೋದು ಒಬ್ಬರೇ ಮೇಡಮ್ ಸೆಕ್ರೆಟರಿ ಇವಾಗಿರೋದು ಇಲ್ಲಿ. ಹೌದು, ನಾವು ಯಾಕೆಂದ್ರೆ ಹೊರಗಡೆ ಬಂದಾಗ ನಮಗೆ ಸೆಕ್ರೆಟರಿ ಯಾರು ಅನ್ನೋದೇ ಕನ್ಫ್ಯೂಸ್ ಆಗೋಯ್ತು ಮೇಡಮ್ ಇಲ್ಲಿ. ಏನಕ್ಕೆ ಅಂತಂದರೆ ಎಲ್ಲಿ ಮೇಡಮ್ ಐ ಡಿ ಕಾರ್ಡ್ ಕೊಟ್ಟಿಲ್ವ ಮೇಡಮ್?
ಒಂದು ID ಕಾರ್ಡ್ ಹಾಕಿಲ್ಲ, ಬೋರ್ಡ್ ಎಲ್ಲ ಹಾಕಿದ್ರೆ ಮೇಡಮ್. ದಯವಿಟ್ಟು ನನಗೆ ಬೋರ್ಡ್ ಒಂದು ಕಾಣಿಸ್ತಿಲ್ಲ ಮೇಡಮ್. ತೋರ್ಸಪ್ಪ ಎಲ್ಲಾರ ಮೇಡಮ್ ಹೇಳ್ತಿದ್ರೆ ಬೋರ್ಡ್ ಎಲ್ಲಿದೆ ಅಂತ. ಎಲ್ಲಿದೆ ಸರ್ ನಿಮ್ದು? ನಮಗೆ ಸರ್ ಬೋರ್ಡು ಎಲ್ಲಿ ಸರ್ ಇದು ತೋರ್ಸಪ್ಪ ಸರ್. ನೋಡಿ ಮೇಡಮ್ ಬೋರ್ಡ್ ಎಲ್ಲಿದೆ ಅಣ್ಣ? ನೋಡಪ್ಪ, ಕೆಂಗರಾಜ್ ಅವ್ರದ್ದು ನಾಮಫಲಕ ಯಾವ್ದೋ ಕುರ್ಚಿ ಮೇಲೆ ಬಿದ್ದದ. ಅಧಿಕಾರಿಗಳು ಹೇಳುವಂತ ನೋಡಿ ಕೇಳೋಣಪ್ಪ, ಅವ್ರ ಮುಖಾಂತರ ನಾವು ತೋರಿಸಿ ಸರ್. ಏನ್ ಮಾಡಿದ್ರಲ್ಲಿ? ಸರ್ ಶೇರ್ ಮಾಡ್ತೀನಿ ಅದನ್ನ ನೋಡಿ. ಸರ್ ಏನ್ ಮಾಡೋದು ಗೊತ್ತಾ, ಬೆಳಿಗ್ಗೆ ಇರ್ತಿತ್ತು ನಮ್ದು ಅಲ್ಲ ಮೇಡಮ್, ನೀವು ಬಂದಲ್ಲ, ನಾವು ಲೀಗಲಾಗಿ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಯಾವ್ದಾದ್ರೆ ಹೆಂಗ್ ನಡೆದ ಮಡಿಗೆ ಸರ್ ಮೊದಲು? ಯಾಕಂದ್ರೆ ನೀವೆಲ್ಲ ಕರೆಕ್ಟ್ ಆಗಿ ಪ್ರೊಸೀಜರ್ ಏನಿದೆ ಅದನ್ನ ನೀವು ಫಾಲೋ ಮಾಡ್ತಿರಲ್ಲ ಮೇಡಮ್. ಆ ಪ್ರೊಸೀಜರ್ ಪ್ರಕಾರ ನಾವು ಸರ್ ಮೇಡಮ್ ಅವರು ಹಂಗೆ ಎಲ್ಲರೂ ಕರಿತಾರೆ, ಯಾರು ಬಂದ್ರು ಯಾರಿಗೆ ತೊಂದರೆ ಇದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರು ಒಂದ್ 4 ಕಾಸು 5 ಕಾಸು ಇಲ್ಲೂ ಕೇಳಲಿಕ್ಕೆ ಯಾತೋ ಏನ್ ಕಾಸು ಯಾವತ್ತೋ ಕೇಳಿ ಈ ಫೈನ್ ಸರ್. ನಮ್ಗೆ ಆ ರೀತಿ ಒಳ್ಳೆ ಕೆಲಸ ಮಾಡ್ಕೊಟ್ರೆ ನಾವು ಕೂಡ ಅಪ್ರಿಶಿಯೇಟ್ ಮಾಡ್ತೀವಿ. ಇಲ್ಲ ಸರ್, ನಮ್ಮ ಮೇಡಮ್ ಇಲ್ಲ ಕೇಳ್ಕೊಳ್ಳಿ ಅವ್ರನ್ನ. ಯಾವ್ದಾದ್ರು ಆಗ್ಲಿ ಹೋಯ್ತೀವಿ, ಸೆಕ್ರೆಟರಿ ನಮ್ಮನ್ನ ಹೇಳ್ತಾರೆ, ನಮ್ ಫಸ್ಟ್ ಯಾರು ತಿರ್ಗಿಸ್ಕೋಬೇಡಿ ನೀವು ಅಂತಾರೆ. ಆಯ್ತು ಮೇಡಮ್, ಇನ್ನು ಮಾಜಾರ್ ಮಾಡ್ತೀವಿ, ನಮ್ಮ ಜೊತೆ ಬರ್ತಾರೆ, ಮಾಜಾರ್ ಮಾಡಿ ಮಾಡ್ಕೊಡ್ತೀವಿ ಸರ್. ಸರಿ ಮೇಡಮ್, ಆಯ್ತು. ಏನಿದೆ ನೋಡಿ ಸ್ವಲ್ಪ ಇವ್ರನ್ನ ಕ್ಲೋಸ್ ಮಾಡ್ಕೊಡಿ ಮೇಡಮ್. ಇವ್ರು ಅದು ಗೊತ್ತಿದೆ ಮೇಡಮ್. ಅವಕಾಶ ಬಿಟ್ಟ ತಕ್ಷಣ ಮಾಡ್ಕೊಡ್ತೀವಿ. ಓಕೆ ಓಕೆ ಸರಿ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ರೆಕಾರ್ಡ್ಸ್ ಏನ್ ಬೇಕಂತ ಕೇಳೋಣ ನಾವು. ಏನೇಳಿ ಅದೇ ಅವ್ರು ಕೇಳೋದು ಒಂದು ಅತಿಪತ್ರ ಕೇಳ್ತಾರೆ. ಅಣ್ಣ, ಗ್ರಾಮ ಪಂಚಾಯತಿ ಸೇರಿರೋ ಗ್ರಾಮ ಪಂಚಾಯತ್ ಸೇರೋದು ಸೈಟು, ಅದು ಸೇರಿದ ತಕ್ಷಣ ಮಾಡ್ಬೇಕು. ಈಗ ಇಲ್ಲಿ RTC ಇಲ್ಲ ಅದಕ್ಕೆ. ಈಗ ಅವ್ನು ಕೆಲಸ ಮಾಡೋಣ, ಈಗ ಇವ್ರು ಅದಕ್ಕೆ ಎಂಡೋರ್ಸ್ಮೆಂಟ್ ಕೊಡ್ಲಿ ಮಾಡಕ್ ಬರಲ್ಲ ಅಂತ ಕೊಡಿ ಸರ್. ನೆಕ್ಸ್ಟ್ ಒಂದು ಕೊಡಿ. ಈಗ ನಮ್ಗೆ ಹಾಜರಾತಿ ಬುಕ್ಸ್ ಕೊಡಿ ಸರ್. ಕೊಡಿ ಫಸ್ಟ್. ನೀವು ಸರ್ ನಾಳೆಯಿಂದ ID ಕಾರ್ಡ್ ಹಾಕಬೇಕು ಸರ್, ದಯವಿಟ್ಟು. ಓಕೆ ಸರ್. ನಮ್ಗೆ ಸೆಕ್ರೆಟರಿ ಯಾರು, ಇಲ್ಲಿ ಅಧಿಕಾರಿಗಳು ಯಾರು ಅಂತ ಗೊತ್ತಾಗ್ತಿಲ್ಲ. ಯಾರು ಬಂದು ಕೂತ್ಕೊಂಡ್ರೆ ರೆಕಾರ್ಡ್ಸ್ ತಗೋದ್ರೆ ಯಾರು ಇದು ಮಾಡ್ತಾರ? ಇಷ್ಟೊಂದು ದೊಡ್ಡ ಊರಾಗಿ ಗ್ರಾಮ ಪಂಚಾಯತಿಲಿ ಒಬ್ರು ಕೆಲಸ ಮಾಡಿಲ್ಲ ಅಂದ್ರೆ ಏನು ಸರ್? ಕ್ಲರ್ಕ್ ಸರ್ ಇವರು ಅವ್ರು ಬಂದಿಲ್ಲ ಇವತ್ತು. ಕ್ಲರ್ಕ್ ಬಂದಿಲ್ಲ. ಇವ್ರು ಯಾರು? ಪ್ರಸಾದ್ ಅಟೆಂಡ್ರು ಅವ್ರು ಬಂದವ್ರೆ. ಚಿಕ್ಕಯ್ಯಮ್ಮ ವಾಟರ್ ಮ್ಯಾನು, ಸಿದ್ದೇಗೌಡ ವಾಟರ್ ಮ್ಯಾನು, ಇವರು ವಾಟರ್ ಮ್ಯಾನ್ ಯಾರು? ಇವ್ರು ಬಂದಿಲ್ವಾ? ಬಂದಿಲ್ವರು ಬಂದವ್ರೆ. ಅವನೇನೋ ಬೇರೆ ಊರು ಬಂದು ಅಟೆಂಡೆನ್ಸ್ ಹಾಕಿಲ್ಲ. ಇವರು ಎಷ್ಟು ದಿನದಿಂದ ಬಂದಿಲ್ಲ ಇಲ್ಲಿಗೆ ಕೆಲಸಕ್ಕೆ? ನೋಡ್ರಪ್ಪ, ಯಾವ ಸ್ಥಿತಿ ಇದೆ ಅಂದರೆ, ಮೇಡಮ್ ಅವ್ರು ಹೇಳ್ತಾವ್ರೆ ನಾವು ಕಾನೂನುಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಅವ್ರು ಕಾನೂನುಬದ್ಧವಾಗಿ 8ನೇ ತಾರೀಕಿಂದ ಹಾಜರಾತಿ ಬುಕ್ಸ್ಗೆ ಸೈನ್ ಹಾಕಿಲ್ಲ. ದಯವಿಟ್ಟು ನರಸೀಪುರ ತಾಲೂಕಿನ EO ಇದ್ರ ಬಗ್ಗೆ ಗಮನಿಸಬೇಕು. ಎಷ್ಟನೇ ತಾರೀಕಿಂದ? 8ನೇ ತಾರೀಕಿಂದ ಹಾಕಿಲ್ಲ. ಓಕೆ, 2 ದಿನ ರಜಾ ಇದೆ ಅನ್ಸುತ್ತೆ. 2 ದಿನ ರಜಾ, 11, 12, 4 ದಿನ ಹಾಕಿಲ್ಲ. 4 ದಿನ ಹಾಕಿಲ್ಲ. 4 ದಿನ ಕೆಲ್ಸಕ್ಕೆ ಬಂದಿಲ್ಲ ಅವರು. ಬಂದಿಲ್ಲ, ಸೈನ್ ಮಾಡಿಲ್ಲ. ನೆನ್ನೆ ಬಂದಿದ್ರು ಮಾಡಿಲ್ಲ ಅಷ್ಟೇ. ನಿನ್ನೆ ಬಂದಿದ್ರು ಮಾಡಿಲ್ಲ. ನಿನ್ನೆ ಬಂದಿದ್ರು ಇಲ್ಲ, ನಿನ್ನೆ ಮೊನ್ನೆ ಸಾಟರ್ಡೆ. ಸರ್ ನಿಮ್ಗೆ ನೀವು ದಯವಿಟ್ಟು ಅಧಿಕಾರಿಗಳಾಗಿ ನಿಮ್ಗೆ ಸ್ವಲ್ಪನೂ ಗೊತ್ತಿಲ್ಲ ಸರ್. ಭಾನುವಾರ ನನ್ನೆ ಸರ್ ನಿನ್ನೆ ಅಂದ್ರೆ ಸಾಟರ್ಡೆ ಮೊನ್ನೆ ಬಂದಿದ್ರು ಸರ್. ಅದನ್ನ ದಯವಿಟ್ಟು ನೀವು ಇದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಟ್ರೈನಿಂಗ್ ತಗೋಬೇಕು. ಇದ್ರ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಗೊತ್ತಿಲ್ಲ. ನೋಡಿ ಎಷ್ಟು ದಿನ ಬಂದಿಲ್ಲ ಅವರು ಅಧಿಕಾರಿಗಳು. ನಮ್ಮ ಕೆಂಪರಾಜವ್ರು ಹೇಳ್ತಾವ್ರೆ, ಇವರೆಲ್ಲ ಹಾಕಿದ್ರೆ ಆಲ್ಮೋಸ್ಟ್ ಎಲ್ಲಾ ದಿನನೂ ಬಂದವ್ರೆ. ಆದ್ರೂ PDO ಹೇಳ್ತಾ ಇದ್ರು ಕಾನೂನುಬದ್ಧವಾಗಿ ಕೆಲಸ ಮಾಡ್ತೀವಿ ಅಂತ. ಅವ್ರು ಕಾನೂನುಬದ್ಧವಾಗಿ ಕೆಲಸ ಮಾಡ್ತಿಲ್ಲ. ಅವ್ರಿಗೆ ಹಾಜರಾತಿ ಬುಕ್ಸೇ ಗೊತ್ತಿಲ್ಲ ಅನ್ಸುತ್ತೆ, ಸೈನ್ ಹಾಕಿಲ್ಲ. ದಯವಿಟ್ಟು ಇದ್ರ ಬಗ್ಗೆ ಅವ್ರಿಗೆ ಗಮನ ಹರಿಸಿ ನೀವು. ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡಿ. ಯಾರ ಹತ್ರನೂ ನಾವು ಲಂಚ ಇಸ್ಕೊಂಡು ಕೆಲಸ ಮಾಡಬೇಡಿ. ಯಾವುದೇ ಬಂದ್ರು ಈಗೆಲ್ಲ ಆನ್ಲೈನ್ ಮುಖಾಂತರ ಆಗದೆ. ಕಂದಾಯ ಈಗ ಯಾರಿಗೂ ನಿಮ್ಮ ಹತ್ರ ಯಾರಿಗೂ ಸೇರೋದಿಲ್ಲ. ಬಿಲ್ ಕಲೆಕ್ಟರ್ಗೂ ಯಾವ ರೀತಿ ಸಿಕ್ಕುದಿಲ್ಲ. ಈಗೆಲ್ಲ ಆನ್ಲೈನ್ ಮುಖಾಂತರ ನಿಮ್ಗೆ ಯಾವುದೇ ರೀತಿಯ ಹಣ ಸಂದ ಯಾವುದೇ ರೀತಿ ಸಿಗ್ತೇ ಇಲ್ಲ. ದಯವಿಟ್ಟು ಯಾವುದೇ ಒಂದು ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಬಂದ್ರೆ ನೀವು ದಯವಿಟ್ಟು ನಿಮ್ಮ ಕಾನೂನು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಸರ್. ಯಾಕಂದ್ರೆ ನಿಮ್ಮ ಮೇಲೆ ಗೌರವ ಇದೆ.
ನಾವು ನಮ್ಮ ಸಾರ್ವಜನಿಕರು ಇದ್ದಾರೆ ಇನ್ನೆಲ್ಲಾದ್ರೂ ಕೇಳ್ಬಿಡಿ, ನಾವು ಪ್ರಾಮಾಣಿಕವಾಗಿ ಕೆಲಸ ಇಲ್ಲೇ ಹೇಳ್ತಾರಲ್ಲ ಗೌಡ್ರು, ಕೇಳಿ ಸರ್. ಅವ್ರೇ ಹೇಳ್ತಾರಲ್ಲ ನಾವ್ ಕೆಲಸ ಮಾಡ್ಕೊಟ್ಟಿಲ್ಲ ಅಂತ. ಅದೊಂದು ಸಾಲ ಅದು ನಾ ಹೇಳಿದ್ವಲ್ಲ, ಸ್ವಲ್ಪ ಕೆಲವು ಅಡೆತಡೆಗಳಿಂದ ಹಂಗಾಗಿದೆ ಸರ್ ಮಾಡ್ಕೊಡ್ಬೇಕು, ಸರ್ಕಾರ ಹೇಳ್ತಾ ಇದೆ ಪ್ರತಿ ಮನೆಗೆ ಹೋಗಿ ಮಾಡ್ಕೊಡಿ ಅಂತ. ನಾಳೆ ಏನಾದ್ರು ಈ ವಾರದಲ್ಲಿ ಈ ಸೊತ್ತಾಗಿದ್ರೆ ನಾವು ಹೋಗಿ ಫಸ್ಟ್ ಮಾಡ್ಕೊಡಿ ದಯವಿಟ್ಟು. ಅವ್ರಿಗೆ ಏನ್ ಬೇಕು, ಯಾಕಂದ್ರೆ ಕಂದೆ ಕಟ್ಸ್ಕೊತಿದ್ರ ನೀವು ಅವ್ರು ಹೇಳ್ದಂಗೆ ಕೇಳ್ಬೇಕು. ನೀವು ಕಂದೆ ಕಟ್ಸ್ಕೊಂಡ್ ಕೇಳಬೇಕು. ನೀವು 1997, 98ರಿಂದ ಆಲ್ರೆಡಿ ನೀವು ಕಂದೆ ರಸೀದಿ ಕೊಡ್ತಿದ್ರ. ಅವ್ರಿಗೆ ಏನ್ ಬೇಕೋ ಸೌಲಭ್ಯನ ಕಲ್ಪಿಸ್ಕೊಡ್ಬೇಕು. ವಾಟರ್ ನೀರ್ ಎಷ್ಟು ದಿನ ಕೊಡ್ತಿದ್ರು ಸರ್ ಊರಿಗೆ? ಸರ್ 2 ದಿನ 3 ದಿನಕ್ಕೊಂದ್ಸರಿ ಬಿಡ್ತೀವಿ. ಈಗ ಜೆಸಿಎಂ ಕೆಲಸ ಮುಗ್ದಿರ್ಬೋದು, ಇಲ್ಲಿ ಮುಗ್ದಿದೆ ಇನ್ನು ಎಲ್ಲ ಕಾಂಕ್ರೀಟ್ ಇನ್ನು ಹಾಕಿ ಇಲ್ಲ, ಸಿಮೆಂಟ್ ರೋಡ್ ಎಲ್ಲ ನಗ್ದವ್ರ, ಅದಕ್ಕೆ ಸಿಮೆಂಟ್ ರೋಡ್ಗೆ ಇಲ್ಲ ಸರ್. ಎಲ್ಲ ಕೆಲವು ಟ್ರಾಕ್ಟರ್ಗಳು ಹೋಗಿ ಹೊಸದಾಗಿ ಇದು ಮಾಡಿ ಹಂಗ್ ಮಾಡಲ್ಲ. ಎಲ್ಲ ಕಡೆ ಕೆಲಸ ಮುಗ್ದಿದೆ. ಎಲ್ಲ ಕಡೆ ಮುಗ್ದಿದೆ. ನಿಮ್ಗೆ ವಹಿಸ್ಕೊಟ್ಟಿದಾರ? ನಿಮ್ಮ ಇನ್ಚಾರ್ಜ್ ಬಂದಿದ್ದ? ನಾವು ಇನ್ಚಾರ್ಜ್ ಬಂದೈತೆ, ನಾವು ಇನ್ನೂ NOC ಕೊಟ್ಟಿಲ್ಲ ಕೆಲವು ಮಾಡ್ಬೇಕು ಅಂತ. ಶುದ್ಧ ನೀರಿನ ಘಟಕ ಎಷ್ಟಿದಾವ ಸರ್ ನಿಮ್ಮ ಪಂಚಾಯತ್? ಒಂದಿದೆ ಸರ್. ಯಾಕೆ ಸರ್ ಕೆಲವು ಅಲ್ಲಿಗೆ ಒಂದು ಹಾಕಿದ್ರು, ಎಲ್ಲ ಕೇಳಿದ್ರು, ಸಾರ್ವಜನಿಕರು ಇದು ಮಾಡಿ ಮಾಡ್ಕೊಡ್ಬೇಕು. ಎಲ್ಲಿರೋದು? ಇಲ್ಲಿ ದೇವಸ್ಥಾನದ ಹತ್ರ ಇದೆ ಸರ್. ಊರ್ ಬೇಡವಾ ಶುದ್ಧ ನೀರಿನ ಘಟಕ? ಅದೇ ಊರವರೆಲ್ಲ ಅಲ್ಲೇ ತಗೋತಾರೆ ಸರ್. ಇಲ್ಲಿ ಯಾರು ಜಾಗ ಕೊಟ್ಟಿಲ್ಲ, ದೇವಸ್ಥಾನ ಹತ್ರ ಜಾಗ ಇದೆ ಅಂತ ಹಾಕಿಸ್ತಾರೆ ಸರ್. ಇನ್ನು ಬೇರೆ ಊರಲ್ಲಿ ಎಷ್ಟು ಗ್ರಾಮ ಹಂಚಿ ಬರ್ತಾವಿಲ್ಲ? 4 ಗ್ರಾಮ ಬರ್ತದೆ. 4 ಗ್ರಾಮದಲ್ಲಿ ಎಷ್ಟಿದಾವ ಶುದ್ಧ ನೀರಿನ ಘಟಕ? ಇದೊಂದೇ ಸರ್ ಇರೋದು, ಎಲ್ಲೂ ಇಲ್ಲ. ಚಿಕ್ಕ ಊರವರೆಲ್ಲ ಯಾವ್ದು ಚಿಕ್ಕ ಚಿಕ್ಕ? ಅವ್ರಿಗೆ ಕುಡಿಯೋ ನೀರೆಲ್ಲ ಇದು ಬರ್ತದೆ. ಚಾಲಾಪುರ, ಹುಣಸ್ಕಳ್ಳಿ, ಮುಗುದ್ಕಳ್ಳಿ, ಸಿಹಳ್ಳಿ. ಶುದ್ಧ ನೀರಿನ ಘಟಕ ಕೊಡೋದಂದ್ರೆ ಫಿಲ್ಟರ್ ಮಾಡಿ ಜನಗಳಿಗೆ ಕೊಡುವಂತ ಸೌಲಭ್ಯ ದಯವಿಟ್ಟು ಅದ್ ಮಾಡ್ಕೊಡಿ. ಸರಿ ಸರ್. ಚಿಕ್ಕ ಊರಂದ್ರೆ ಅವ್ರಿಗೆ ಊಟ ಮಾಡೋದಿಲ್ವಾ, ನೀರ್ ಕುಡಿಯೋದಿಲ್ವಾ? ಸಾರ್ ಇಲ್ಲಿ ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಶುದ್ಧ ನೀರು ಕುಡಿಯೋದೇ ಇಲ್ಲ, ಎಲ್ಲ ನಲ್ಲಿ ನೀರೇ ಕುಡಿತವೆ. ಏನ್ ನಾವೇನ್ ಹೇಳ್ತೀವಿ ಗೊತ್ತಾ, ನಿಮ್ಗೆ ಸರ್ಕಾರ ಮಾಡ್ಕೊಟ್ಟಿದ್ದೀವಿ, ಹೋಗಿ ನೀರ್ ಇಟ್ಕೊ ಬನ್ನಿ, 5 ರೂಪಾಯಿ ಹಾಕ್ಬಿಟ್ಟು ಅಂದ್ರೆ, ಇಲ್ಲ ಸರ್ ನಮ್ಗೆ ಅದು ಕುಡಿದ್ರೆ ತಲೆನೋವು ಬಂದ್ಬಿಡ್ತದೆ, ನಮ್ಗೆ ನಲ್ಲಿ ನೀರೇ ಕುಡಿತೀವಿ, ನಮ್ ಕಾಯಿ ಈ ನೀರೇ ಕುಡಿತೀವಿ ಅಂತ. ನೀವಂತ ಶುದ್ಧ ನೀರಿನ ಘಟಕ ನಿಮ್ಗೆ ಕೊಟ್ಟಿದ್ದು ಇನ್ಚಾರ್ಜ್ ವಹಿಸಿದಾರ? ಎಲ್ಲ ಇನ್ಚಾರ್ಜ್ ನಿಮ್ದೇನಾ? ಎಲ್ಲ ರಿಪೇರಿ ಎಲ್ಲ ಕರೆಕ್ಟ್ ಮೇಂಟೆನೆನ್ಸ್ ಮಾಡ್ತಾ ಇದೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಆದ್ರೂ ಒಳ್ಳೆ ಕೆಲಸ ಮಾಡಿ. ನಿಮ್ಮ ಮೇಲೆ ಗೌರವ ಬರ್ಬೇಕಾದ್ರೆ ನೀವು ತುಂಬಾ ಒಳ್ಳೆ ಕೆಲಸ ಮಾಡಬೇಕು. ಸಾರ್ವಜನಿಕರಿಗೆ ಇಲ್ಲಿ ಬರುವಂತ ವ್ಯವಸ್ಥೆ ಆಗ್ಬಿಡೋದು. ಯಾಕೆ ಎಷ್ಟು ಏಜ್ ಆಗಿದೆ, ಇಲ್ಲಿಂದ ಬಸ್ ಇಲ್ಲ ನರಸೀಪುರಗಲ್ರಿ. ನೀವೇ ಸ್ಕೂಟರ್ ತಗೊಂಡು ಗೌರ್ಮೆಂಟ್ ಸಬ್ಲ ಬರುತ್ತಾ ಬಂದ್ಬಿಡ್ತೀರಾ, ಅವ್ರು ಯಾವ್ದ್ರಲ್ಲಿ ಹೋಗ್ತಾರ? ಅಧಿಕಾರಿಗಳು ಗೌರವಿಸ್ಬೇಕು. ಏಜ್ ಆಗದವ್ರಿಗೆ ಒಂದಷ್ಟು ಹುಡುಗರು ಏನೋ ಸ್ಕೂಟರ್ ಹೊರಟೋಗ್ತಾರೆ, ನೀವು ಅವ್ರು ನೋಡ್ಬೇಕು. ನಿಮ್ಮ ತಂದೆ ಏಜ್ ಆಗಿದೆ ಸರ್, ತಂದೆ ಅಂತ ತಿಳ್ಕೊಳ್ಳಿ. ಯಾಕೆ ನೀವು ಯಾವ ರೀತಿ ಅವರ ಭಾವನೆ ಮಾಡಲ್ಲ, ಏನೋ ಬಂದ್ರು ಕಳಿಸ್ತೀರಾ ಹೋಗ್ತೀರಾ ಅಷ್ಟೇ. ಹಂಗೇನಿಲ್ಲ, ಯಾರೇ ಸಾರ್ವಜನಿಕರು ಬಂದ್ರೆ ಅವ್ರಿಗೆ ವಯಸ್ಸಾಗಿದೆ ಅವ್ರು ಯಾಕೆ ಹೋಗ್ಬೇಕಾಯ್ತು? ದಯವಿಟ್ಟು ಒಳ್ಳೆ ಕೆಲಸ ಮಾಡಿ. ನಿಮ್ಮ ಅಕ್ಕೋರ್ ಬಂದಿರು ಕೇಳಿ, ನಿಮ್ಮ ಅಕ್ಕೋರ್ಗೆ ಬಂದಿಲ್ಲ ಅಷ್ಟೇ. ನಾವು ಬಂದಾಗ ಬಂದಿರಿ, ಯಾರು ಸರಿ, ಒಳ್ಳೆ ಕೆಲಸ ಮಾಡಿ ಸರ್. ನಮ್ಮ ಅಧ್ಯಕ್ಷರು ನರಸೀಪುರ